Hallelujah. 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 இன்னைக்கு எத்தனை பேர் சந்தோஷமாக இருக்கிறோம்? தேவனுக்கு கரங்களை தட்டி சொல்லலாமா? இயேசுவே நன்றி அப்பா, இன்றைக்கும் உடைய பிரசனத்துக்கு எங்களை அழைத்து வந்திருக்கிறேன். சந்தோஷமாக வந்திருக்கிறோம் ராஜா, சந்தோஷமாக உம்மை ஆராதிக்க வந்திருக்கிறோம், தொழுது கொள்ள வந்திருக்கிறோம். இயேசுவே உம்மை அன்பு செய்ய வந்திருக்கிறோம் ராஜா. உம் அழகான கண்கள் மூலமா எங்களை அன்பு செய்கிற தகப்பனே உமக்கு ஸ்தோத்திரம் ராஜா. ஸ்தோத்திரம் தகப்பனே, ஸ்தோத்திரம் தேவாதி தேவனே. அமர்ந்திருக்கிற எல்லோரும் எழுந்து நின்று கர்த்தரை ஆராதிக்கலாமா? ஸ்தோத்திரம் இயேசுவே. Thank you Lord Jesus. Hallelujah. Hallelujah. யாரும் என்னை அறியாதப்போ கர்த்தர் என்னை அறிந்து கொண்டார். யாரும் எங்களை அறியாதப்போ எங்களை அறிந்து கொண்ட தேவனாக இருக்கிறார். ஸ்தோத்திரம் தகப்பனே. Thank you Lord Jesus. கரங்களை உயர்த்தி இயேசுவே, யாரும் என்னை வேண்டாம் என்று தள்ளிவிட்ட தகப்பனே, என்னை ஏற்றுக்கொண்ட தகப்பனே ஸ்தோத்திரம் அப்பா. நான் அவமானம் அடைந்து நிற்கும் போது ராஜா என்னை தலை உயர்த்தி நிறுத்தின தகப்பனே உமக்கு ஸ்தோத்திரம் அப்பா. நான் வியாதிப்பட்டு கிடக்கும் போது, வைத்தியர் எல்லாம் கைவிடும் போது தகப்பனே என்னை சுகமாக்கின ராஃபா உமக்கு ஸ்தோத்திரம் தகப்பனே. ஸ்தோத்திரம் ராஜாதிராஜனே. சொல்லலாமா? ஒன்றுமில்லாத என்னை காருண்யத்தால்
ಮರಣದವರೆಗೂ ನಡೆಸುವೆ ನನ್ನ ನಡೆಸುವೆ ಮರಣದವರೆಗೂ ನಡೆಸುವೆ ನನ್ನ ನಡೆಸುವೆ 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 ಎಂದೆಂದೂ ಕೊನೆವರೆಗೂ ನಡೆಸುವೆ ನಡೆಸುವೆ ಎಂದೆಂದೂ ಕೊನೆವರೆಗೂ ನಡೆಸುವೆ ನೀನೇ ಯೆಹೋವ ಇರೆ ನನ್ನೆಲ್ಲವ ನೋಡಿಕೊಳ್ಳುವೆ ನೀನೇ ಯೆಹೋವ ನನ್ನೊಂದಿಗೆ ಇರುವವನೇ ಸತ್ಕಾರ್ಯಗಳನ್ನು ಪ್ರಾರಂಭಿಸಿರುವೆ ಅಂತ್ಯದವರೆಗೂ ನಡೆಸುವೆ ಸತ್ಕಾರ್ಯಗಳನ್ನು ಪ್ರಾರಂಭಿಸಿರುವೆ ಅಂತ್ಯದವರೆಗೂ ನಡೆಸುವೆ ಒಪ್ಪಿನ ಪ್ರಾಯ ನಡೆಸುವೆ ನಂಬಿಗಸ್ತನಾಗಿರುವೆ ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ ನಂಬಿಗಸ್ತನಾಗಿರುವೆ ಕರಗಳನ್ನು ಮೇಲೆತ್ತಿ ನಡೆಸುವೆ ಎಂದೆಂದೂ ಕೊನೆವರೆಗೂ ನಡೆಸುವೆ ನಡೆಸುವೆ ಎಂದೆಂದೂ ಕೊನೆವರೆಗೂ ನಡೆಸುವೆ ನೀನೇ ಯೆಹೋವ ಇರೆ ನಾನೆಲ್ಲವ ನೋಡಿಕೊಳ್ಳೆ ನೀನೇ ಯೆಹೋವ ಶಮ್ಮ ನನ್ನೊಂದಿಗೆ ಇರುವವರೇ ನೀನೇ ಯೆಹೋವ ಇರೆ ನಾವೆಲ್ಲವ ನೋಡಿಕೊಳ್ಳುವೆ ನೀನೇ ಯೆಹೋವ ಶಮ್ಮ ನನ್ನೊಂದಿಗೆ ಇರುವವನೇ ನಮ್ಮ ಜೊತೆಯಲ್ಲೇ ಇರುವವನೇ ಅವರ ಪ್ರೀತಿಯಿಂದಲೇ ನಾವು ಉಳಿದಿರೋದು. ಆತನು ನಮ್ಮ ಮೇಲೆ ಎಷ್ಟೋ ಮಮತೆಯನ್ನಿಟ್ಟು ತಾಯಿಯ ಉದರದಲ್ಲಿರುವಾಗಲೇ ನಮ್ಮನ್ನು ಕಂಡ ಆತನು, ನಮ್ಮನ್ನು ಕರೆದ ಆತನು ನಂಬಿಗಸ್ತನು, ಕೈ ಬಿಡುವ ದೇವರಲ್ಲ. ನಾವು ನಾಚಿಕೆ ಪಟ್ಟು ಹೋಗಲು ಯಾವ ಸ್ವಭಾವ ನಮ್ಮಲ್ಲಿರೋದು ಬೇಡ. ಆತನೊಳ್ಳೆಯವ, ಕರೆದಾತನು ನಂಬಿಗಸ್ತನು, ಕೊನೆಯವರೆಗೂ ನಮ್ಮನ್ನು ಪ್ರೀತಿಸುವನು. ಯುಗದ ಸಮಾಪ್ತಿಯಲ್ಲೆಲ್ಲ ದಿನವೂ ಕೂಡ ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸಿ ನಮ್ಮನ್ನು ಪೋಷಿಸುವ ಆತನು. ಮುಪ್ಪಿನ ಕಾಲದಲ್ಲೂ ಆತನೇ ನನಗೆ ಸ್ವಾಸ್ಥ್ಯವು. ಆತನನ್ನು ದೃಷ್ಟಿಸಿ ನೋಡುತ್ತಾ ಪ್ರೀತಿಯಿಂದ, ತಂದೆ ನಿಮ್ಮನ್ನು ಪ್ರೀತಿಸ್ತೇವೆ, ನಿನ್ನ ಪ್ರೀತಿ ಒಂದೇ ಸಾಕು ನನಗೆ, ನಿನ್ನ ಪ್ರೀತಿ ಸಾಕು ನಂದೇವಾ, ನೀನಿಲ್ಲದೆ ನಾನಿಲ್ಲ ದೇವಾ ದೇವಾ. ನಿನ್ನ ಪ್ರೀತಿ ಸಾಕು ನಂದೇವಾ, ನೀನಿಲ್ಲದೆ ನಾನಿಲ್ಲ ದೇವಾ
ಯಾರೆನ್ನ ಕೈ ಬಿಟ್ಟರು ನೀ ನನ್ನ ಕಾಯ್ದುಕೊಳ್ಳಿ. ಯಾರೆನ್ನ ತಳ್ಳಿದರು ನೀ ನನ್ನ ಅಪ್ಪಿಕೊಳ್ಳಿ. ಯಾರನ್ನ ಕೈ ಬಿಟ್ಟರು? ಯಾರೆನ್ನ ಕೈ ಬಿಟ್ಟರು ನೀ ನನ್ನ ಕಾಯ್ದುಕೊಳ್ಳೆ. ಯಾರೆನ್ನ ತಳ್ಳಿದರು ನೀ ನನ್ನ ಅಪ್ಪಿಕೊಳ್ಳೆ. ನಿನ್ ಪ್ರೀತಿ ಒಂದೇ, ನಿನ್ ಪ್ರೀತಿ ಒಂದೇ ಸಾಕು ದೇವ, ಮಣ್ಣಿನಲ್ಲಿ ಬಾಳುವರೆಗೂ ಪ್ರೀತಿ ಒಂದೇ ಸಾಕು ದೇವ, ಮಣ್ಣಿನಲ್ಲಿ ಬಾಳುವರೆ. ನಿನ್ ಪ್ರೀತಿ ಸಾಕು ನಂದೇವ, ನೀನಿಲ್ಲದೆ ನಾನಿಲ್ಲ ದೇವ ದೇವ. ನಿನ್ ಪ್ರೀತಿ ಸಾಕು ನಂದೇವ, ನೀನಿಲ್ಲದೆ ನಾನಿಲ್ಲ ದೇವ ದೇವ. ಪಾಪದಿಂದ ಆತನಿಂದ ದೂರವಾಗಿದ್ದೀವಿ, ದೇವರ ಸಮ್ಮುಖದಿಂದ ತಳ್ಳಲ್ಪಟ್ಟಿದ್ವಿ. ಯಜ್ಞದ ಕುರಿಮರಿಯಾದ ಆತನ ರಕ್ತದಿಂದಲೋ ಆತನ ದೇಹದ ಮುಖಾಂತರಲೋ ದೇವರ ಸಮಾಕ್ಷಮಕ್ಕೆ ಬರಲು ನಮಗೆ ಧೈರ್ಯ ಬಂದಿತ್ತು. ಕ್ರಿಸ್ತನು ನಮಗಾಗಿ ತಂದೆಯ ಬಳಿ ವಿಜ್ಞಾಪಿಸುವವರೆಗೂ ನಮಗೆ ಯಾವ ಭಯವೂ ಇಲ್ಲ. ಯಜ್ಞದ ಕುರಿಮರಿಯಾದ ಆತನನ್ನೇ ಪ್ರೀತಿಸುತ್ತಾ ಆತನನ್ನೇ ಆತುಕೊಳ್ಳೋಣ, ಈ ದಿನ ಆತನನ್ನೇ ಆರಾಧಿಸೋಣ. ಪಾಪದಿಂದ ದೂರವಾಗಿದ್ದೆ, ನಿನ್ ದಯೆಯಿಂದ ಸೆಳೆದುಕೊಂಡೆ. ಪಾಪಿಯಾಗಿ ಬಾಳಿದ ನನ್ನ ನಿನ್ ಮಗನಾಗಿ ಮಾರ್ಪಡಿಸಿದೆ. ಪಾಪದಿಂದ ದೂರವಾಗಿದ್ದೆ, ನಿನ್ ದಯೆಯಿಂದ ಸೆಳೆದುಕೊಂಡೆ. ಪಾಪಿಯಾಗಿ ಬಾಳಿದ ನನ್ನ ನಿನ್ ಮಗನಾಗಿ ಮಾರ್ಪಡಿಸಿದೆ. ನನ್ನ ದೇವ ನೀನೆ, ತಂದೆ ನೀನೆ, ಜೀವ ಕೊಟ್ಟ ಯೇಸು ನೀನೆ. ದೇವ ನೀನೆ, ತಂದೆ ನೀನೆ, ಜೀವ ಕೊಟ್ಟ ಯೇಸು ನೀನೆ. ನಿನ್ ಪ್ರೀತಿ ಸಾಕು ನಂದೇವ, ನೀನಿಲ್ಲದೆ ನಾನಿಲ್ಲ ದೇವ ದೇವ. ನಿನ್ ಪ್ರೀತಿ ಸಾಕು ನಂದೇವ, ನೀನಿಲ್ಲದೆ ನಾನಿಲ್ಲ ದೇವ ದೇವ. ಕೈಗಳನ್ನ ಮೇಲೆ ಕೆತ್ತಿ ಆತನನ್ನ ದೃಷ್ಟಿಸುತ್ತಾ, ಪಾಪದಿಂದ ದೂರವಾಗಿದ್ದೆ, ನಿನ್ ದಯೆಯಿಂದ ಸೆಳೆದುಕೊಂಡೆ. ಪಾಪಿಯಾಗಿ ಬಾಳಿದ ನನ್ನ ನಿನ್ ಮಗನಾಗಿ ಮಾರ್ಪಡಿಸಿದೆ. ಪಾಪದಿಂದ ದೂರವಾಗಿದ್ದೆ, ನಿನ್ ದಯೆಯಿಂದ ಸೆಳೆದುಕೊಂಡೆ. ಪಾಪಿಯಾಗಿ ಬಾಳಿದ ನನ್ನ ನಿನ್ ಮಗನಾಗಿ ಮಾರ್ಪಡಿಸಿದೆ. ಎಲ್ಲರೂ ಒಟ್ಟಾಗಿ ಹೇಳುವ, ನನ್ ದೇವ ನೀನೆ, ತಂದೆ ನೀನೆ, ಜೀವ ಕೊಟ್ಟ ಯೇಸು ನೀನೆ. ದೇವ ನೀನೆ, ತಂದೆ ನೀನೆ, ಜೀವ ಕೊಟ್ಟ ಯೇಸು ನೀನೆ. ನಿನ್ ಪ್ರೀತಿ ಸಾಕು ನಂದೇವ, ನೀನಿಲ್ಲದೆ ನಾನಿಲ್ಲ ದೇವ ದೇವ. ನಿನ್ ಪ್ರೀತಿ ಸಾಕು ನಂದೇವ, ನೀನಿಲ್ಲದೆ ನಾನಿಲ್ಲ ದೇವಾ
Man shall not live by bread alone, but the word of God that comes from the mouth of God. ದೇವರ ಪ್ರೀತಿ ನಮಗೆ ಎಷ್ಟು ಆದಾಯವಾಗುತ್ತೋ ಅಷ್ಟು ಕೂಡ ನಮಗೆ ಜೀವಿಸಲು ಹೆಚ್ಚೆಚ್ಚಾದ ಸಂತೋಷವೇ. ಆತ ನಮಗೆ ಕೊಟ್ಟಿರುವಂಥ ಈ ಸೌಭಾಗ್ಯವು ಅನೇಕರಿಗಿಲ್ಲ. ಆತನು ಕೊಟ್ಟಂಥ ಸೌಭಾಗ್ಯಕ್ಕಾಗಿ ಕರಗಳನ್ನು ತಟ್ಟಿ ದೇವರಿಗೆ ಉನ್ನತವಾದಲ್ಲಿರುವ ನಮ್ಮ ದೇವರಾದ ಕರ್ತನಿಗೆ ಅಪ್ಪ ತಂದೆ ಎಂದು ಕರೆಯುವಂಥ ಆತ್ಮನಲ್ಲಿ ನಮ್ಮಲ್ಲಿಟ್ಟಾತನೆ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಅಪ್ಪ. ನೀವು ನಲ್ಲವರು, ನೀವು ನಲ್ಲವರ್, ನೀರ್ ನಲ್ಲವರ್, ನೀರ್ ನಲ್ಲವರ್, ನೀರ್ ನಲ್ಲವರ್. ಒಳ್ಳೆ ಆತನು ಸ್ವಾಮಿ ನೀನು. மகிமையின் மேகமாக இறங்கி வந்தவர், ஆசரிப்பு கூடாரத்தில் இறங்கி வந்தவர். அவர் வந்தால் குறைவுகள் நீங்கும், அவர் வந்தால் விடுதலை இருக்கு. சேர்ந்து பாடுவோமா? மகிமையின் மேகமாக இறங்கி வந்தீரே, ஆசரிப்பு கூடாரத்தில் இறங்கி வந்தீரே. மகிமையின் மேகமாக இறங்கி வந்தீரே, ஆசரிப்பு கூடாரத்தில் இறங்கி வந்தீரே. வாருமையா, வாருமையா நல்லவரே, துணையாளரே, எங்கள் ஆறுதலே. வாருமையா நல்லவரே, துணையாளரே, எங்கள் ஆறுதலே. மகிமையின் மேகமாக இறங்கி வந்தீரே, ஆசரிப்பு கூடாரத்தில் இறங்கி வந்தீரே. மகிமையின் மேகமாக இறங்கி வந்தீரே, ஆசரிப்பு கூடாரத்தில் இறங்கி வந்தீரே. மகா பரிசுத்த ஸ்தலத்தில் வாழுகிற தேவன் அவர் பரிசுத்தர், அவர் பரிசுத்தர். அவர் வல்லமை பரிசுத்தமானது, அவர் வல்லமை பரிசுத்தமானது. கரங்களை உயர்த்தி கர்த்தனையை நோக்கி பார்த்து பாடலாமா? Thank you Jesus. மகா பரிசுத்த ஸ்தலத்தினில் கேருபீன்கள் மத்தியில் கிருபாசன மீதினில் இறங்கி வந்தீரே. மகா பரிசுத்த ஸ்தலத்தினில் கேருபீன்கள் மத்தினில் கிருபாசன மீதினில் இறங்கி வந்தீரே. வாருமையா துணையாளரே, எங்கள் ஆறுதலே. வாருமையா நல்லவரே, துணையாளரே, எங்கள் ஆறுதலே. மகிமையின் மேகமாக இறங்கி வந்தீரே, ஆசரிப்பு கூடாரத்தில் இறங்கி வந்தீரே. மகிமையின் மேகமாக இறங்கி வந்தீரே, ஆசரிப்பு கூடாரத்தில் இறங்கி வந்தீரே. முச்சடியில் நடுவினில் சீனாய் மலை உச்சினில் கண்மலையின் விழுப்பினில் இறங்கி வந்தீரே. படலாமா? முச்சடியின் விழுப்பினில் சீனாய் மலை உச்சினில் கண்மலையின் விழுப்பினில் இறங்கி வந்தீரே. வாருமையா நல்லவரே, துணையாளரே, எங்கள் ஆறுதலே. வாருமையா நல்லவரே, துணையாளரே,
நன்றி சொல்கிறோம். அவர் கொடுத்த அவரோட பரிசுத்த ஆவிக்காக நன்றி சொல்கிறோம். அவரை நோக்கி பாடலாமா? சீடர்களின் மத்தியில் சீடர்களின் மத்தியில் மேல் வீட்டின் அறையினில் பெந்தேகோஸ்து நாளினில் இறங்கி வந்தீரே. சீடர்களின் மத்தியில் மேல் வீட்டின் அறையினில் பெந்தேகோஸ்து நாளினில் இறங்கி வந்தீரே. வாருமையா வாருமையா மகிமையின் மேகமாக இறங்கி வந்தீரே. ஆசரிப்பு கூடாரத்தில் இறங்கி வந்தீரே. மகிமையின் மேகமாக இறங்கி வந்தீரே. ஆசரிப்பு கூடாரத்தில் இறங்கி வந்தீரே. பாருமையா துணையாளரே எங்கள் ஆறுதலே. வாருமையா நல்லவரே துணையாளரே எங்கள் ஆறுதலே. எங்கள் தேவன் நல்லவர். ஹல்லேலூயா. எங்கள் தேவன் நல்லவர். எங்கள் ದೇವನ್ நல்லவர். ನಮ್ಮ ದೇವರು ಒಳ್ಳೆಯವ. ನಮ್ಮ ದೇವರು ಒಳ್ಳೆಯವ. ನಮ್ಮ ದೇವರು ಒಳ್ಳೆಯವ. ತನ್ನನ್ನು ಆರಾಧಿಸುವುದು ಎಷ್ಟು ಯುಕ್ತವಾಗಿದೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ. ಕರ್ತನೇ, ನಾನು ನಿಮ್ಮನ್ನು ಮನಸಾರೆ ಹೃದಯದಿಂದ ಆರಾಧಿಸೋದಕ್ಕೆ ಬಂದಿದ್ದೇನೆ. ஹல்லேலூயா. முழு உள்ளத்தோடு உம்மை ஆராதனை செய்ய வந்திருக்கிறோப்பா. ஹல்லேலூயா. Thank you, Holy Spirit. Thank you, Lord. We worship you, Lord. We give you all the glory. ನಿಮ್ಮನ್ನು ಆರಾಧಿಸುವೆ. ಶಾಶ್ವತ ಪ್ರೇಮದಿ ನೀ ನಮ್ಮನ್ನು ಎದಿರುವೆ. ಎಷ್ಟೊಂದು ಉಪಕಾರ ನೀ ನಮ್ಮಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಯುಗ ಯುಗಗಳಿಗೂ ನಿನ್ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ. ಆಶ್ರಯವೇ ನಮ್ಮಾಧಾರವೇ, ನಿಮಗೆ ನನ್ನಾರಾಧನೆ. ಯೇಸುವೇ ನಿಮಗೆ ನನ್ನಾರಾಧನೆ.
ಒಂದಾವರ್ತಿ ಆಶ್ರಯವೇ ನನ್ನಾಧಾರವೇ ನಿಮಗೆ ನನ್ನಾರಾಧನೆ ಯೇಸುವೇ ನಿಮಗೆ ನನ್ನಾರಾಧನೆ. ಕೈಗಳನ್ನು ತಟ್ಟಿ ಹಾಡೋಣವಾ? ನನ್ನ ಉಸಿರಿರುವ ದಿನವೆಲ್ಲ ನಿಮ್ಮ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ನಿಮ್ಮ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಹೇಳ್ರಿ ಎಲ್ಲ, ಆಶ್ರಯವೇ ನಮ್ಮ ಆಧಾರವೇ ನಿಮಗೆ ನನ್ನ ಆರಾಧನೆ, ನನ್ನ ಆರಾಧನೆ ನಿಮಗೆ ನನ್ನ ಆರಾಧನೆ. ಆಶ್ರಯವೇ ತಿಳಿ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ನಿಮಗೆ ನನ್ನ ಆರಾಧನೆ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನಮ್ಮಲ್ಲಿ ನಿಮ್ಮ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನಮ್ಮಲ್ಲಿ ನಿಮ್ಮ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಹಾಡ್ರಿ, ಆಶ್ರಯವೇ ನಮ್ಮ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನಮ್ಮ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ನಿಮಗೆ ನನ್ನ ಆರಾಧನೆ. எப்படி நாம் பாடுவே என்ன சொல்லி நான் துதிப்பேன். உம்மை எப்படி நாம் பாடுவே என்ன சொல்லி நான் துதிப்பேன். ரத்தம் சிந்தி மீட்டவரே இரக்கம் நிறைந்தவரே. ரத்தம் சிந்தி மீட்டவரே இரக்கம் நிறைந்தவரே. ஐயா இரக்கம் நிறைந்தவரே. ஐயா இரக்கம் நிறைந்தவரே. பாடுங்கள், எப்படி நான் பாடுவேன்? என்ன சொல்லி நான் துதிப்பேன்? நான் துதிப்பேன் இயேசு ராஜா. எப்படி நான் பாடுவேன்? நான் துதிப்பேன். அபிஷேகித்து அணைப்பவரே,
ಜೋರಾಗಿ ಹಿಂದೆ ಇರುವಂತವ್ರು ಕೈ ತಟ್ಟಿ ಜೋರಾಗಿ ಹಾಡ್ರಿ. ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಬರ್ತಾ ಇದೆ ವೇಳೆಯಲ್ಲಿ. ಪರಿಶುದ್ಧವಾಗಿ ಉಗಳ ಮೇಲೆ ಇறங்கிಕೊಂಡಿருக்கிறார். நாயகனே ஆறுதல் நாயகனே எங்கள் ஆறுதல் நாயகனே. பாடுங்க, எப்படி நான் பாடுவேன், நான் பாடுவேன், என்ன சொல்லி நான் துதிப்பேன், உம்மை எப்படி நான் பாடுவேன், என்ன சொல்லி நான் துதிப்பேன். வருகையில் எடுத்துக் கொள்வீர், கூடவே வைத்துக் கொள்வீர், வைத்துக் கொள்வீர், வருகையில் எடுத்துக் கொள்வீர். ஆமென், ஆமென், ஆமென். வைத்துக் கொள்வீர், கூடவே வைத்துக் கொள்வீர், ஐயா கூடவே வைத்துக் கொள்வீர். எப்படி நான் பாடுவேன், பாடுவேன், என்ன சொல்லி நான் துதிப்பேன், உம்மை எப்படி நான் பாடுவேன், என்ன சொல்லி நான் துதிப்பேன். உம்முடன் பாதம் அமர்ந்திருந்து ஓயாமல் முத்தம் செய்கிறேன், முத்தம் செய்கிறேன், உந்தன் பாதம் அமர்ந்திருந்து ஓயாமல் முத்தம் செய்கிறேன், இயேசப்பா ஓயாமல் முத்தம் செய்கிறேன், ஓயாமல் முத்தம் செய்கிறேன். பாடுவேன், எப்படி நான் பாடுவேன், அபா பாபா ரஹசிகா, ஓ ஹalleluya, சொல்லி நான் துதிப்பேன், உம்மை எப்படி நான் பாடுவேன், நான் துதிப்பேன். ஹalleluya தேடி, ஹalleluya, ತಟ್ಟಿ ಅಪ್ಪ ಉಂಗ ನಾಮತೆ ಉಯರ್ತಿಡುಮೆಪ್ಪ, ನಿಮ್ಮ ನಾಮವನ್ನು ಸಂಕೀರ್ತನೆ ಮಾಡ್ತೇನೆ ತಂದೆ. ನಿಮಗೊಬ್ಬರಿಗೆ ಆರಾಧನೆ ಏಸಯ್ಯ, ನಿಮಗೊಬ್ಬರಿಗೆ ಆರಾಧನೆ. ಜೋರ ಕೈಗಳನ್ನು ತಟ್ಟಿ ಬಾಯಿ ತೆರೆದು ಸ್ತೋತ್ರ ಮಾಡಿ ಕರ್ತನಿಗೆ ಮಹಿಮೆ ಸಲ್ಲಿಸಿ ಯೇಸುವಿಗೆ ஹalleluya. கர்த்தரை மகிமைப்படுத்துங்கள். ஹalleluya. உந்தன் பாதம் அமர்ந்திருந்து ஓயாமல் முத்தம் செய்கிறேன். ஆணிப்பட்ட கைகள், ஆணிகள் அடைந்த கால்கள் இன்றைக்கும் அப்படியே இருக்குது. ஒரு ஊழியக்காரர் சொல்லுகிறார், நான் சின்னவனா இருக்கும்போது ஒரு நாள் எனக்கு ஆண்டவர் தன்னை வெளிப்படுத்தினார். அவர் முகத்திலே பிரகாசம், இயேசுவின் கண்களிலே அன்பு, ஆனால் அவருடைய கையிலும் காலிலும்
ஆணிப்பட்ட கைகள், ஆணிப்பட்ட கால்கள், அது எனக்காக, ಅದು ಉನಕ್ಕಾಗ. ಕೈ ಕಾಲುಗಳಲ್ಲಿ ಮೊಳೆ ಹೊಡೆದಿತ್ತು ಎಂಬುದಾಗಿ ಅವರು ಹೇಳ್ತಾರೆ. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ, ಆ ಪಾದಕ್ಕೆ ನಮಸ್ಕಾರ ಮಾಡೋಣ. உந்தம் பாதம் அமர்ந்திருந்து ஓயாமல் முத்தம் செய்கிறே, உந்தன் பாதம் அமர்ந்திருந்து ஓயாமல் முத்தம் செய்கிறே, ஓயாமல் முத்தம் செய்கிறே, ஓயாமல் முத்தம் செய்கிறே. ಫಾದರ್, ಕೈಗಳ ಉಯರ್ತಿ ಚೊಲ್ಲಮ್ಮ, ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ನೀವು ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಆತನನ್ನು ಕೊಡುವುದರ ಮುಖಾಂತರ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕೈಗಳನ್ನು ಮೇಲೆ ಕೆತ್ತಿ ಸ್ತೋತ್ರ ಮಾಡೋಣ. ಆತನಿಗೆ ಮಹಿಮೆ ಸಲ್ಲುತ್ತಾನೆ, ಬಾಯಿ ತೆರೆದು ಸ್ತೋತ್ರ ಮಾಡಿ. ಕರ್ತನೆ, ಎಲ್ಲ ಮಹಿಮೆ ನಿಮಗೆ ಅರ್ಪಿಸ್ತೇವೆ, ಎಲ್ಲ ಸ್ತೋತ್ರ ನಿಮಗೆ ಅರ್ಪಿಸ್ತೇವೆ, ಎಲ್ಲ ಸ್ತುತಿ ನಿಮಗೆ ಅರ್ಪಿಸ್ತೇವೆ. ನೀವೇ ನಮ್ಮ ಯಜಮಾನ, ನೀವೇ ನಮ್ಮ ಯಜಮಾನ, ನಮ್ಮ ತಂದೆ ತಾಯಿ ಎಲ್ಲ ನೀನೇ ಹೆಸಪ್ಪ. ನಾವು ನಿಮ್ಮನ್ನು ಆರಾಧಿಸ್ತೇವೆ ಅಪ್ಪ, ಆರಾಧಿಸ್ತೇವೆ. ಬೈಬಲ್ ತೆಗೆದುಕೊಳ್ಳೋಣ. ಕೀರ್ತನೆಗಳು 31ನೇ ಅಧ್ಯಾಯ. ವಿಶೇಷವಾದ ಅಪಾಯದಿಂದ ತಪ್ಪಿಸಲ್ಪಟ್ಟವರು ಯೆಹೋವನನ್ನು ಕೊಂಡಾಡುವುದು. ದಾವೀದನ ಕೀರ್ತನೆ, ದೇವಾಲಯ ಪ್ರತಿಷ್ಠೆಯಲ್ಲಿ ಆಡತಕ್ಕದು. ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ರಿಂದ ನಿನ್ನನ್ನು ಕೊಂಡಾಡುವೆನು. ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದ ಎತ್ತಿದೆಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವೋ ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಯೆಹೋವನೇ, ಕೃಪೆ ಮಾಡಿ ನಾನಿರುವ ಬೆಟ್ಟಕ್ಕೆ ಸ್ಥಿರವಾದ ಬಲವನ್ನು ಅನುಗ್ರಹಿಸ್ತೀಯಲ್ಲ. ಆದರೂ ನೀನು ನನ್ನ ಮುಖವನ್ನು ಮರೆಮಾಡಿಕೊಂಡಾಗ ನಾನು ಕಳವಳಗೊಂಡು, ನನ್ನನ್ನು ಕೊಂದು ಹಾಕಿ ಸಮಾಧಿಗೆ ಸೇರಿಸಿದರೆ ನಿನಗೆ ಲಾಭವೇನು? ಮಣ್ಣು ನಿನ್ನನ್ನು ಸುತ್ತಿಸಿ ಅದು ನಿನ್ನ ನಂಬಿಕೆಯನ್ನು ಗ್ರಹಿಸಿಕೊಳ್ಳುವುದೇನೋ? ಎಲ್ಲರೂ ಒಟ್ಟಿಗೆ ಸೇರಿ ಯೆಹೋವನೇ, ನನ್ನ ಪ್ರಾರ್ಥನೆ ಕೇಳಿ ಕರುಣಿಸಿ. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದ್ದಿ. ಎಲ್ಲರೂ ಒಟ್ಟಿಗೆ ಸೇರಿ ಓದೋಣ. ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡೆಬಿಡದೆ ನಿನ್ನನ್ನು ಕೀರ್ತಿಸಿರುವುದು. ನನ್ನ ದೇವರೇ, ನಿನ್ನನ್ನು ಸದಾಕಾಲ ಸ್ತುತಿಸುವೆನು. ಆಮೇನ್. ಕರ್ತನೇ, ಎಡೆಬಿಡದೆ ನಿನ್ನನ್ನೇ ಸ್ತುತಿಸುವೆನು. ನಿನ್ನ ದೇವರೇ, ನೀ ಸದಾ ಕಾಲವೂ ಸ್ತುತಿಸುವೆನು. ಆಮೇನ್. ಎವ್ರಿ ಡೇ, ಎವ್ರಿ ಟೈಮ್, ಪ್ರತಿ ಕ್ಷಣವೂ ದೇವ್ರನ್ನ ಏನು ಮಾಡಬೇಕಂತೆ? ಕೈಗಳ ಮೇಲೆ ಕೆತ್ತಿ ತುದಿಕ ವೇಂಡು. ಏನಂತಿದೆ ವಾಕ್ಯ? ನನ್ನ ಮನಸ್ಸು, ಯಾಕಂದರೆ ಈ ಮನಸ್ಸು ಆಲೋಚನೆಗಳನ್ನು ತುಂಬಿಕೊಳ್ಳುತ್ತೆ. ಎಲ್ಲ ಕೆಟ್ಟ ಆಲೋಚನೆ ಬರೋದೆಲ್ಲಿ? ಇಲ್ಲಿ ನೋಡಿ, ನಾನು ನೋಡಿ, ಈ ಕೆಟ್ಟ ಆಲೋಚನೆ ಎಲ್ಲ ಬರೋದೆಲ್ಲಿ? ಮನಸ್ಸು ಮತ್ತು ಹೃದಯ, ಮೈಂಡ್ ಅಂಡ್ ಥಾಟ್ಸ್. ಆಲೋಚನೆಗಳು ಕೆಟ್ಟದಿಂದ ತುಂಬತ್ತೆ. ಅದಕ್ಕೆ ಇವನು ಹೇಳ್ತಾನೆ, ನನ್ನ ಮನಸ್ಸಲ್ಲಿ ನಿನ್ನನ್ನು ಎಡೆಬಿಡದೆ ಸ್ತುತಿಸುವಂತೆ ನಾನು ಯಾವಾಗಲೂ ನನ್ನ ಮನಸ್ಸನ್ನು, ನನ್ನ ಆಲೋಚನೆಗಳನ್ನು ಯೇಸುವಿಂದ ತುಂಬಿಸ್ಕೊಳ್ತೇನೆ. ಹಲ್ಲೆಲೂಯಾ.
ಐ ಫಿಲ್ ಮೈ ಥಾಟ್ಸ್, ಫಿಲ್ ಮೈ ಮೈಂಡ್ ವಿತ್ ಜೀಸಸ್. ಹಲ್ಲೆಲೂಯಾ. ಯಾವಾಗಲೂ ಯೇಸುವಾಲೆ நிரப்பிக்கொண்டுகளிந்த மனசு ஹல்லேலூயா நீங்க நினைத்துக்கொள்ள வேண்டும், எப்போது நான் ஆண்டவரை துதிக்கிறேன், வேற எதுக்கும் நான் இடம் கொடுக்க மாட்டேன், ಬೇರೆ ಯಾವ ಕೆಟ್ಟ ಆಲೋಚನೆಗಳಿಗೂ ನಾನು ಜಾಗವನ್ನು ಕೊಡೋದಿಲ್ಲ. ನನ್ನ ಮನಸ್ಸಲ್ಲಿ ಯೇಸು ಇದ್ದಾರೆ, ನನ್ನ ಹೃದಯದಲ್ಲಿ ಯೇಸು ಇದ್ದಾರೆ, ನನ್ನ ಆತ್ಮದಲ್ಲಿ ಯೇಸು ಇದ್ದಾರೆ. ನನ್ನ ಆತ್ಮ ನಾಯಕನನ್ನು ಯಾವಾಗಲೂ ಆರಾಧನೆ ಮಾಡ್ತೇನೆ. ಎಂಥ ಒಂದು ವಾಕ್ಯ ನೋಡ್ರಿ. ಕೈಗಳನ್ನು ಮೇಲೆ ಕೆತ್ತಿ. ಮಣ್ಣು ದೇವರನ್ನ ಸ್ತುತಿಸೋದಿಲ್ವಂತೆ. ಸತ್ತೋದವರು ದೇವರನ್ನ ಸ್ತುತಿ ಮಾಡ್ತಾರಾ? ಇಲ್ಲ. ನಾವು ಜೀವಂತವಾಗಿದ್ದೇವೆ, ಜೀವ ಸ್ವರೂಪನಾದ ದೇವರನ್ನ ಆರಾಧನೆ ಮಾಡ್ತೇವೆ. ಎಲ್ಲ ಕೈಗಳನ್ನು ಮೇಲೆ ಕೆತ್ತಿ. ಯಾವಾಗಲೂ ನಿನ್ನ ಸ್ತುತಿಸ್ತೇವೆ ಸ್ವಾಮಿ, ಎಡೆಬಿಡದೆ ನಿಮ್ಮನ್ನು ಆರಾಧಿಸ್ತೇವೆ. ನನ್ನ ಮನಸ್ಸು, ನನ್ನ ಆಲೋಚನೆಗಳೆಲ್ಲವೂ, ನನ್ನ ಸರ್ವೇಂದ್ರಿಯಗಳು ನಿನ್ನನ್ನು ಆರಾಧಿಸುತ್ತೆ. ಹಾಲೆ ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ. ಹಾಲೆಲೂಯಾ. ಪಾಪವಿಲ್ಲದ ನೀನು ಪಾಪಿಯಾದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗನಾಗಿ ಮಾಡಿಕೊಂಡೆ. ಪಾಪವಿಲ್ಲದ ನೀನು ಪಾಪಿಯಾದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗಳಾಗಿ ಮಾಡಿಕೊಂಡೆ. ನಿನ್ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ, ನಿನ್ ಜೀವದಲ್ಲಿ ನನ್ನ ಹುದುಗಿಸಿದೆ. ನಿನ್ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ, ನಿನ್ ಜೀವದಲ್ಲಿ ನನ್ನ ಹುದುಗಿಸಿದೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸುವೇ. ಕೈಗಳ ಮೇಲೆ ಕೆತ್ತಿ, ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ, ಪೂರ್ಣ ನಿತ್ಯವೂ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನಯ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಬರಿದಾದ ನನ್ನ ಬಾಳನ್ನು ಕೃಪೆಗಳಿಂದ ಶೃಂಗರಿಸಿರುವೆ. ಆಮೆನ್. ಕೆಟ್ಟ ನಕ್ಕವರ ಮುಂದೆ ನನ್ನ ಘನವಾಗಿ ಇಟ್ಟಿರುವೆ. ಎಷ್ಟು ಜನ ಹೇಳ್ತೀರಮ್ಮ? என்னை பார்த்து சிரித்தவர் முன்பாக என்னை தலை நிமிர செய்திருக்கிறார், தலை நிமிர செய்திருக்கிறார். ಯೇಸನ ವಿಶ್ವಾಸಿಸ್ತೀರಾ? ಕೈಗಳನ್ನು ತಟ್ಟಿ. ಕಬಾಬಾಬಾದರೆ ಕಲಬಾಬಾಧೋರೆ ರೇ ಬಾಬಾಬಾಲ ಸಂದೆ. ಬರಿದಾದ ನನ್ನ ಬಾಳನ್ನು ಕೃಪೆಗಳಿಂದ ಶೃಂಗರಿಸಿರುವೆ, ನಕ್ಕವರ ಮುಂದೆಯೇ ಘನವಾಗಿ ಇಟ್ಟಿರುವೆ. ಮಣ್ಣಾದ ನನ್ನನು ಬಂಗಾರ ಮಾಡಿರುವೆ, ನಿಮ್ಮಂತೆ ಪ್ರೀತಿಸಲು ಯಾರು ಇಲ್ಲ. ಹೇಳ್ರಿ. ಮಣ್ಣಾದ ನಮ್ಮನು ಬಂಗಾರ ಮಾಡಿರುವೆ, ನಿಮ್ಮಂತೆ ಪ್ರೀತಿಸಲು ಯಾರು ಇಲ್ಲ. ಕೈಗಳ ಮೇಲೆ ಕೆತ್ತಿ. ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ನನ್ನಯ ಯೇಸುವೇ. ನನ್ನಯ ಕರ್ತನೇ
ನನ್ನಯ ಯೇಸುವೆ. ಹೇಳ್ರಿ, ನನ್ನಯ ಕರ್ತನೇ, ನನ್ನಯ ಯೇಸುವೆ. ಕೈಗಳನ್ನು ಜೋರಾಗಿ ತಟ್ಟಿ ಆತನನ್ನು ಆರಾಧನೆ ಮಾಡೋಣ. ಹಲ್ಲೆಲೂಯಾ. ದೇವರು ಒಳ್ಳೆಯವ, ದೇವರು ಒಳ್ಳೆಯವ. ಆಮೇನ್. ಎಲ್ಲ ಕುಳಿತುಕೊಳ್ಳಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಲಾರ್ಡ್. ಆಮೇನ್. ಗಾಡ್ ಬ್ಲೆಸ್ ಯು. ಎಲ್ಲ ಚೆನ್ನಾಗಿದ್ದೀರಾ? ತಮಿಳ್ದ ಕೇಳ್ಕಣಮ್ಮ. ನಲ್ಲ ಇರ್ಕಿಂಗ್ಳಾ? ಚೆನ್ನಾಗಿದ್ದೀರಾ ಇಲ್ವಾ? ಗುಡ್. ಬೈ ಗಾಡ್ಸ್ ಗ್ರೇಸ್. ಆಮೇನ್. ಥ್ಯಾಂಕ್ ಯು ಸಿರಿಲ್ ಅಣ್ಣ. ತಿರ್ಗಾ ನಿಮ್ಮ ನೋಡುವಂಥ ಭಾಗ್ಯ ದೇವರು ಕೊಟ್ಟಿದ್ದಾರೆ. ಅವರು ಜೋರ್ಡಾನಿಂದ ವಾಪಸ್ ಮಾಡಿದ್ದಾರೆ. ವಾಪಸ್ ದೇವರು ಅವ್ರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಕೈಗಳನ್ನು ಮೇಲೆ ಕೆತ್ತಿ ನಿಮ್ಮ ಮುಖದಲ್ಲಿ ನಗು ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಕೊನೆಯ ದಿವಸಗಳಿಗೆ ನಾವು ಬಂದಿದ್ದೇವೆ ಅಲ್ವಾ? ಮತ್ತು ಒಂದು ಮುಖ್ಯವಾದ ಅಂಶವನ್ನು ನಾನು ಹೇಳಬೇಕು. ಅಕ್ಟೋಬರ್ 2ನೇ ತಾರೀಕು ಸಂಡೇ ಸ್ಕೂಲ್ ಮಕ್ಕಳಿಗೆ ಸಿಂಗಿಂಗ್ ಕಾಂಪಿಟೇಷನ್ ಇಟ್ಟಿದ್ದೇವೆ. ಹಾಡನ್ನು ಹೇಳುವಂಥ ಕಾಂಪಿಟೇಷನ್ನು. ಯಾರು ಚೆನ್ನಾಗಿ ಹಾಡ್ತಾರೋ ಅವರಿಗೆ ಒಳ್ಳೆ ಪ್ರೈಸ್ಗಳನ್ನು ಯೂತ್ಗಳು ಕೊಡ್ತಾರೆ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಈಗಲಿಂದಲೇ ಒಳ್ಳೆಯ ಅಭ್ಯಾಸವನ್ನು ಮಾಡಿಸಿ ಅವತ್ತು ಕರ್ಕೊಂಬನ್ನಿ, ಮರಿಬೇಡಿ. ಯಾವ ಲ್ಯಾಂಗ್ವೇಜ್ ಆದರೂ ಪರವಾಗಿಲ್ಲ. ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ 10ರಿಂದ 12 ಗಂಟೆವರೆಗೂ ಸಭೆಯಲ್ಲಿ ಏನಿರುತ್ತೆ, ಕಿಡ್ಸ್ ಕಾಂಪಿಟೇಷನ್. ಮಕ್ಕಳಿಗೆಲ್ಲ ಕಳಿಸ್ಕೊಟ್ರೆ ಅವ್ರು ಚೆನ್ನಾಗಿ ಆಡಿದ್ರೆ ಏನು ಕೊಡ್ತೀವಿ? ಇಲ್ಲಿ ಪ್ರೈಸ್ ಕೊಡ್ತೀವಿ. ಆಮೆನ್, ಹಲ್ಲೆಲೂಯಾ. ಮತ್ತು ಶುಕ್ರವಾರ ನಮಗೆ ಇಲ್ಲಿ ಸಭೆಯಲ್ಲಿ ಏನಿದೆ, ಉಪವಾಸ ಪ್ರಾರ್ಥನೆ ಇದೆ. ಬಂದು ದೇಶಕ್ಕಾಗಿ ಪ್ರಾರ್ಥನೆ ಮಾಡಿ ದೇವರು ಅತ್ಯುನ್ನತ ಕಾರ್ಯಗಳನ್ನು ಮಾಡಲಿ. ಯಾಕಂದರೆ ನಾವು ಕೊನೆ ದಿವಸಗಳಲ್ಲಿ ವಾಸ ಮಾಡ್ತಿದ್ದೇವೆ. ನಿಮಗೆ ಗೊತ್ತಿರಬೇಕು ಯುದ್ಧಗಳು ಯಾವ ಥರ ನಡೀತಾ ಇದೆ ಎಂಬುದಾಗಿ. ಇಸ್ರೇಲು, ಗಾಜಾ, ಒಂದು ಕಡೆ ಉಕ್ರೇನು, ರಷ್ಯಾ, ಇವೆಲ್ಲ ನೋಡಿದ್ರೆ, ಆ ದೇಶಗಳನ್ನು ನೋಡಿದ್ರೆ ಆ ದೇಶ ನಿರ್ನಾಮ ಆಗೋಗ್ಬಿಟ್ಟಿದೆ. ಗಾಜಾ ಪಟ್ಟಣದಲ್ಲಿ ಇರುವಂಥ ಜನ ಕಾರುಗಳ ಮೇಲೆ, ವ್ಯಾನ್ಗಳ ಮೇಲೆ ಹಾಸಿಗೆಗಳನ್ನು ಇಟ್ಕೊಂಡು ಮನೆಗೆ ಸಂಬಂಧಪಟ್ಟ ಸಾಮಾನುಗಳನ್ನು ಪೇರಿಸ್ಕೊಂಡು ಓಡ್ತಾ ಇದ್ದಾರೆ. ಯಾಕಂದರೆ ಬಾಂಬ್ಗಳನ್ನು ಹಾಕ್ತಾ ಇದ್ದಾರೆ. ಆದರೆ ಈಗಾಗಲೇ 1,00,000 ಜನ ಸತ್ತಿದ್ದಾರೆ. ಗಾಜಾ ಪಟ್ಟಣದಲ್ಲಿ 1,00,000 ಜನ ಸತ್ತಿದ್ದಾರೆ. ಇದು ನಾಳೆ ದಿವಸ ನಮ್ಮ ಹತ್ರ ಬರಲ್ಲ ಅಂತೇನಿಲ್ಲ. ನಾವು ಅದಕ್ಕಾಗಿ ಪ್ರಾರ್ಥಿಸಬೇಕು. ಕೊನೆ ದಿವಸಗಳಾದ್ರಿಂದ ಅಲ್ಲವಾ? ಕರ್ತನ ಬರುವಿಕೆಯ ದಿವಸಗಳೇನಾಗಿದೆ, ಅತ್ಯಂತ ಸಮೀಪ. ಮೊನ್ನೆ ರಷ್ಯಾ ದೇಶದಲ್ಲಿ 7.5 ಭೂಕಂಪ, ವಿಪರೀತವಾದ ಭೂಕಂಪ. ಎಷ್ಟೋ ಮನೆಗಳೆಲ್ಲ ಬಿದ್ದು ನಿರ್ನಾಮ ಆಗೋಗ್ಬಿಟ್ಟಿದೆ. ಇವೆಲ್ಲ ಅರ್ಥ ಏನು? ಕರ್ತನ ಬರುವಿಕೆಯ ದಿವಸಗಳ ಸೂಚನೆ. ಲಾಸ್ಟ್ ಎಂಡೇಜಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಆದ್ದರಿಂದ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ, ಮನೆಯಲ್ಲಿ ದೇವರ ವಾಕ್ಯಗಳನ್ನು ಚೆನ್ನಾಗಿ ಓದಿ. ಆಮೇನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಯಾವುದಪ್ಪ ಇದು? ಗಾಜಾ ನೋಡಿ, ಮನೆಯೆಲ್ಲ ನಿರ್ನಾಮ ಆಗೋಗ್ಬಿಟ್ಟು ಮನೆಯಲ್ಲಿರುವಂಥ ಸಾಮಾನುಗಳನ್ನು ಆರಿಸ್ಕೊಳ್ತಾ ಇದ್ದಾರೆ. ಎಷ್ಟೋ ಫೋಟೋಗಳು ಇದೆ, ಬೇಕಾದಷ್ಟು ವಿಡಿಯೋಸ್ ಇದೆ, ನೀವು ಹೋಗಿ ನೋಡ್ಬೋದು ಯೂಟ್ಯೂಬಲ್ಲಿ. ಇವೆಲ್ಲ ನೋಡೋದಕ್ಕಾಗಲ್ಲ. ನೋಡಿ ಎಷ್ಟು ಹೆಣಗಳು, ರಾಶಿ ರಾಶಿ ಹೆಣಗಳು ಇವೆಲ್ಲ. ಇಸ್ರೇಲ್ ಮತ್ತು ಗಾಜಾ ಪಟ್ಟಣದಲ್ಲಿ ನಡೆಯುತ್ತಿರುವಂಥ ಯುದ್ಧ. ಇದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಿಮ್ಮ ಮನೆಯಲ್ಲೂ ಕೂಡ ಪ್ರಾರ್ಥನೆ ಮಾಡಿ. ಪ್ರೈಸ್ ಯು ಜೀಸಸ್. ಮತ್ತಾಯ ಸುವಾರ್ತೆ 22ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ನಾವು ಹೋಗೋಣ. ಮ್ಯಾಥ್ಯೂ 26:22-6. ಮತ್ತಾಯ ಸುವಿಶೇಷಂ 22:6 ವಚನ. ಎಲ್ಲ ತೆಗೆದುಕೊಂಡ್ರ? ಏನು ಮಾಡಿದ್ರು ಅವರು? ಕರೆಯೋದಕ್ಕೆ ಹೋದಂಥ ಸೇವಕರನ್ನು ಸಾಯಿಸಿಬಿಟ್ರು. ರಾಜನ ಮನೆಯಲ್ಲಿ ಊಟ ಸಿದ್ಧವಾಗಿದೆ.
ಒಂದನೇ ಆಮಂತ್ರಣ ಕೊಟ್ಟ, ಯಾರೂ ಬರಲಿಲ್ಲ. ಸೆಕೆಂಡ್ ಇನ್ವಿಟೇಷನ್ನು ಕಳಿಸ್ತಾ ಇದ್ದಾನೆ. ಯಾರ ಮೂಲಕ? ಸೇವಕರ ಮೂಲಕ, ರಾಜನ ಸೇವಕರ ಮೂಲಕ ಇನ್ವಿಟೇಷನ್ ಕೊಟ್ಟು ಕಳಿಸ್ತಾ ಇದ್ದಾನೆ. ಸೇವಕರು ಕರೆಯೋಕ್ಕೆ ಹೋದರೆ ಏನು ಮಾಡಿದ್ರು ಅವರನ್ನು? ವಾಕ್ಯ ಇದೇನಂತಿದೆ? ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. என்ன செய்தார்? கொன்று போட்டார். நல்ல திட்டி என்ன செய்தார்? அந்த ஊழியர்களே கொன்று போட்டார் என்று ವಸನತೆ பார்க்கிறோம். ಏನು ಇದರಲ್ಲಿ ಏನಾದ್ರು ತಪ್ಪಿದೆಯಾ? ಮದುವೆ ಊಟಕ್ಕೆ ಕರೆಯೋದಕ್ಕೆ ಹೋಗೋದಕ್ಕೆ ಹೋದಾಗಲೇ ಸಾಯಿಸ್ತಾ ಇದ್ದಾರಲ್ಲ, ಅವ್ರೇನಾದ್ರು ತಪ್ಪು ಮಾಡಿದ್ದಾರ? ಏನಿಲ್ವಲ್ಲ ಅಲ್ವಾ? ಯಾರ ಊಟ? ಯಾರ ಮದುವೆಯ ಊಟ? ರಾಜನ ಮಗನ ಮದುವೆ ಅಲ್ವಾ? ಆ ಊಟಕ್ಕೆ ಕರೆಯೋದಕ್ಕೆ ಹೋದವ್ರನ್ನೇನು ಮಾಡ್ತಿದ್ದಾರೆ ಈಗ? ಹೇಳ್ರಿ ಜೋರಾಗೆ. ಬೈದ್ಬಿಟ್ಟು ಕೊಲ್ತಾ ಇದ್ದಾರೆ ಅಲ್ವಾ? ವಾಕ್ಯ ಆ ಥರನೇ ಇದೆ ಅಲ್ವಾ? ಮತ್ತಾಯ ಸುವಾರ್ತೆ 23:34 ವಾಕ್ಯವನ್ನು ತೆಗೆದುಕೊಳ್ಳಿ. ಮ್ಯಾಥ್ಯೂ 23:34. ಮತ್ತಾಯ ಸುವಿಶೇಷ 23:34. ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಉಪದೇಶಕರನ್ನು ಕಳುಹಿಸುತ್ತೇನೆ. ನೀವು ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ, ಇನ್ನು ಕೆಲವರನ್ನು ಶಿಲುಬೆಗೆ ಏರಿಸಿರುವಿರಿ, ಇತರ ಕೆಲವರನ್ನು ನಿಮ್ಮ ಸಭಾಮಂದಿರಗಳಲ್ಲಿ ಹೊಡೆಯುವಿರಿ. ನೀವು ಅವರನ್ನು ಊರಿಂದ ಊರಿಗೆ ಅಟ್ಟಿ ಬಿಡುವಿರಿ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಸೇವಕರನ್ನ ಏನು ಮಾಡ್ತೀರಾ ಅಂತ ಹೇಳ್ತಾರೆ? ಪ್ರವಾದಿಗಳನ್ನು, ದೀರ್ಘದರ್ಶಿಗಳು என்ன செய்கிறாರ? ಕೊಲ್ಲ ಪೋಗರಾರ್, ಅಡಿಕೆ ಪೋಗರಾರ್, ಹೊಡಿತಾರೆ, ಶಿಲುಬೆಗೆ ಏರಿಸ್ತಾರೆ ಕೆಲವರನ್ನ. ಯೋಹಾನ ಸುವಾರ್ತೆ 16:2 ವಾಕ್ಯ, ಜಾನ್ 16:2. ಯೋವಾನ್ ಸುವಿಶೇಷಂ 16:2 ಏನಂತಿದೆ? ಜನರು ನಿಮ್ಮನ್ನು ತಮ್ಮ ಸಭಾಮಂದಿರಗಳಿಂದ ಬಹಿಷ್ಕರಿಸುವರು. ಹೌದು, ನಿಮ್ಮನ್ನು ಕೊಂದರೆ ದೇವರ ಸೇವೆ ಮಾಡಿದಂತಾಗುವುದು ಎಂದು ಜನರು ಯೋಚಿಸುವ ಕಾಲ ಬರಲಿದೆ. ಹಲ್ಲೆಲೂಯಾ. ನಿಮ್ಮನ್ನು ಕೊಂದರೆ ಏನಂತ ವಾಕ್ಯ ಇದೆ? ಕ್ರಿಶ್ಚಿಯನ್ಸ್ನ ಕೊಂದರೆ, ಕ್ರೈಸ್ತರನ್ನ ಕೊಂದರೆ ಅವರ ದೇವರಿಗೆ, ಯಾರ ದೇವರಿಗೆ? ಯಾರು ಕೊಳ್ತಾರೋ ಅವರ ದೇವರಿಗೆ ಸೇವೆಯನ್ನ ಮಾಡಿದ್ದೀವಿ ಎಂಬುದಾಗಿ ಯಾರು ತಿಳ್ಕೊಳ್ತಾರೆ? ಅವರು ತಿಳ್ಕೊಳ್ತಾರೆ. 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ. 1 ಥೆಸಲೋನಿಯನ್ಸ್ 2:14. 1 ಥೆಸಲೋನಿಕರ್ 2:14. ಸಹೋದರ ಸಹೋದರಿಯರೇ, ನೀವು ಯೂದಾಯದಲ್ಲಿರುವ ದೇವರ ಸಭೆಗಳಂತಿದ್ದೀರಿ. ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರುವ ಅವರು ಇತರ ಯಹೂದ್ಯರಿಂದ ಹಿಂಸಿಸಲ್ಪಟ್ಟವರು. ಅದೇ ರೀತಿಯಲ್ಲಿ ನೀವು ನಿಮ್ಮ ದೇಶದ ಇತರ ಜನರಿಂದ ಹಿಂಸಿಸಲ್ಪಟ್ಟವರಾಗಿದ್ದೀರಿ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ರಾಜನ ಸೇವಕರನ್ನ ಕೊಂದ್ರು, ಪ್ರವಾದಿಗಳನ್ನು ಕೊಂದ್ರು ಎಂಬುದಾಗಿ ನೋಡೋದಾದರೆ ಅದರ ಅರ್ಥ ಏನು? ಸುವಾರ್ತೆಯನ್ನ ಸಾರುವಂತ ಎಲ್ಲ ಸೇವಕರನ್ನ, ಪ್ರವಾದಿಗಳನ್ನ, ದೇವ ಜನರನ್ನ ಇವತ್ತು ಈ ಲೋಕ ಏನು ಮಾಡ್ತಾ ಇದೆ? ಶತ್ರುವಾಗಿ ನೋಡ್ತಾ ಇದ್ದಾರೆ. ದೇ ವಿಲ್ ಹೇಟ್ ದೆಮ್ ಅಲ್ವಾ? ಏನು ಮಾಡ್ತಿದ್ದಾರೆ? ಅವ್ರನ್ನ ಕೊಲ್ತಾ ಇದ್ದಾರೆ ಇವತ್ತಿನ ದಿವಸ. ಎಷ್ಟೋ ಸಭೆಗಳು ಪರ್ಸಿಕ್ಯೂಟ್ ಆಗಿದೆ ಇವತ್ತಿನ ದಿವಸ. ಎಷ್ಟೋ ಸಭೆಗಳು ಹಿಂಸಿಸಲ್ಪಟ್ಟಿದೆ. ಅನೇಕ ಕಡೆಗಳಲ್ಲಿ ಸಭೆಗಳನ್ನು ಒಡೆದಾಕಿದ್ದಾರೆ. ಮೊನ್ನೆ ಕೂಡ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಒಂದು ಸಭೆಯೊಳಗೆ ನುಗ್ಗಿ ಸಭೆಯಲ್ಲಿ ಇದ್ದಂಥ ಎಲ್ಲವನ್ನ ನುಚ್ಚು ನೂರು ಮಾಡಿ ಸಭೆಯನ್ನು ಒಡೆದಾಕಿದ್ದಾರೆ. ಅವ್ರು ಏನು ತಪ್ಪು ಮಾಡಿದ್ರು? ಏನ ತವರಿಸಿದ್ದಾರೆ? ಒಳ್ಳೆಯದನ್ನ ಹೇಳಿದಕ್ಕೋಸ್ಕರ ಅಲ್ವಾ? ಇಲ್ಲಿ ಯಾವ ಥರ ಸೇವಕರು ಮದುವೆ ಊಟಕ್ಕೆ ಬನ್ನಿ ಅಂತ ಕರೆಯೋದೇ ತಪ್ಪ? ಸುವಾರ್ತೆ ಹೇಳೋದು ತಪ್ಪ? ಒಬ್ಬ ಕುಡುಕನನ್ನ, ಒಬ್ಬ ವ್ಯಭಿಚಾರಿಯನ್ನ ಬದಲಾಯಿಸಕ್ಕೆ ಅವ್ರ ಕೈಲಿ ಆಗೋದಿಲ್ಲ.
ಈ ಸುವಾರ್ತೆಯನ್ನು ಹೇಳುವಾಗ, ದೇವರ ವಾಕ್ಯಗಳನ್ನು ಹೇಳುವಾಗ ಯೇಸುವಿನ ನಾಮ ಅವ್ರನ್ನ ಬಿಡುಗಡೆ ಮಾಡುತ್ತೆ. ಆದರೆ ಅವರನ್ನೇನು ಮಾಡ್ತಾರೆ? ಸಾಯಿಸ್ಬಿಡ್ತಾರೆ. ಒಳ್ಳೆಯದನ್ನು ಮಾಡುವಂಥವ್ರನ್ನೇನು ಮಾಡ್ತಾರೆ? ಸಾಯಿಸ್ತಾ ಇದ್ದಾರೆ. ಅಪೊಸ್ತಲರಿಗೆ ಬಂದಂಥ ಹಿಂಸೆಗಳು ಎಷ್ಟು? ಅಪೊಸ್ತಲರ ಕೃತ್ಯಗಳು 5:40, ಆಕ್ಟ್ಸ್ 5:40, ಅಪೊಸ್ತಲರ ನಡವಳಿಗಳು 5:40. ಅವರು ಅಪೊಸ್ತಲರನ್ನು ಒಳಗೆ ಕರೆಸಿ ಊಟ ಹಾಕಿ ಏನು ಕೊಟ್ಟರು? ಬಿರಿಯಾನಿ ಕೊಟ್ರ? ಅವರು ಅಪೊಸ್ತಲರನ್ನು ಒಳಗೆ ಕರೆಸಿ ಹೊಡೆಸಿ ಯೇಸುವಿನ ಬಗ್ಗೆ ಜನರಿಗೆ ಹೇಳಕೂಡದೆಂದು ಎಚ್ಚರಿಸಿ ಕಳುಹಿಸಿ ಬಿಟ್ಟರು. ಯೇಸುವೆ ಪತ್ತಿ ಸೊಲ್ಲಕೂಡದು. ಯೇಸುವಿನ ಬಗ್ಗೆ ಏನಯ್ಯ ತಪ್ಪಿದೆ? ನಿನ್ನ ಕೈಯಲ್ಲಿ ಮಾಡಕ್ಕಾಗದಿರುವಂಥದ್ದನ್ನು ದೇವರು ಮಾಡ್ತಾನೆ. ಹಲ್ಲೆಲೂಯಾ. ನಿನ್ನ ಕೈಯಲ್ಲಿ ಬಿಡಿಸಲಾಗದಂಥದ್ದನ್ನು ದೇವರು ಬಿಡಿಸ್ತಾನೆ. ಯಾಕಂದ್ರೆ ದೇವರ ವಾಕ್ಯಗಳು ಅಥವಾ ಸುವಾರ್ತೆ ದೇವರ ಶಕ್ತಿ ಎಂಬುದಾಗಿ ವಾಕ್ಯ ಇದೆ. ಸುವಾರ್ತೆ ಹೇಳಿದ್ದಕ್ಕೆ ಏನು ಮಾಡ್ತಾ ಇದ್ದಾರೆ ಇವ್ರು ನೋಡಿ. ಅಪೊಸ್ತಲರನ್ನು ಏನು ಮಾಡಿದ್ರು? ಕರೆಸಿ ಹೊಡೆಸಿ ಯೇಸುವಿನ ಬಗ್ಗೆ ಮಾತ್ರ ಹೇಳಬಾರ್ದು. ಬೇರೆ ಏನು ಬೇಕಾದ್ರೂ ಹೇಳ್ಕೊಂಡು ಹೋಗ್ರಿ, ಬೇರೆ ಏನು ಬೇಕಾದ್ರೂ ಹೇಳಿ, ಆದ್ರೆ ಯಾರ ಬಗ್ಗೆ ಹೇಳಬಾರ್ದು? ಜೋರಾಗಿ ಹೇಳ್ರಿ, ಯೇಸುವಿನ ಬಗ್ಗೆ ಹೇಳಬಾರ್ದು. ಅದೇ ಪರಿಸ್ಥಿತಿ ಇವತ್ತು ಇದೆ ಅಲ್ಲ. ಸ್ಟೇಫನನನ್ನು ಏನು ಮಾಡಿದ್ರು? ಅಪೊಸ್ತಲರ ಕೃತ್ಯಗಳು 7:51, ಆಕ್ಟ್ಸ್ 7:51, ಅಪೊಸ್ತಲರ ಕೃತ್ಯಗಳು 7:51. ಸ್ಟೇಫನನು ಮಾತನ್ನು ಮುಂದುವರಿಸಿದನು. ಮೊಂಡರಾದ ಯೆಹೂದ್ಯ ನಾಯಕರೇ, ನೀವು ನಿಮ್ಮ ಹೃದಯಗಳನ್ನು ದೇವರಿಗೆ ಕೊಟ್ಟಿಲ್ಲ, ನೀವು ಆತನಿಗೆ ಕಿವಿಗೊಡುವುದಿಲ್ಲ. ಪವಿತ್ರಾತ್ಮನು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಿರುವ ವಿಷಯಕ್ಕೆ ನೀವು ಯಾವಾಗಲೂ ವಿರೋಧಿಗಳಾಗಿದ್ದೀರಿ. ನಿಮ್ಮ ಪಿತೃಗಳು ಹೀಗೆಯೇ ಮಾಡಿದರು ಮತ್ತು ಅವರಂತೆಯೇ ನೀವು ಇದ್ದೀರಿ. ದೇವರಿಗೆ ಕಿವಿ ಕೊಡುವುದಿಲ್ಲ, ದೇವರ ವಿಚಾರಗಳಿಗೆ ಕಿವಿ ಕೊಡೋದಿಲ್ಲ. ನಿಮ್ಮ ಹೃದಯಗಳು ಕಲ್ಲಾಗಿ ಹೋಗಿದೆ. உங்களுடைய இதயங்கள் என்ன ஆயிடுச்சு? கல்லாக இருக்குது. தேவனுடைய வசனங்களுக்கு நீங்கள் கேட்காமல் போயிட்டீர்களே என்று ಸ್ಟೇಫನ್ சொல்லுகிறார். ಸ್ಟೇಫನ್ ಏನು ಮಾಡಿದ್ರು? ಅವರು ಕಲ್ಲೆಸೆದು ಏನು ಮಾಡಿದ್ರು? ಕೊಂದಾಕರು. ವಿ ಆರ್ ನಾಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್, ಸೊ ದಿಸ್ ವರ್ಲ್ಡ್ ಹೇಟ್ಸ್ ಅಸ್. ನೀವು ಈ ಲೋಕದವರಾಗಿದ್ದರೆ ಜನ ನಿಮ್ಮನ್ನು ಪ್ರೀತಿಸ್ತಾ ಇದ್ರು. ನೀವು ಈ ಲೋಕದವರಲ್ಲ. ತಿಳ್ಕೊಳ್ಳಿ, ಎಲ್ಲರೂ ತಿಳ್ಕೊಳ್ಳಿ. ಅಯ್ಯೋ ಅವನನ್ನು ಬೈತಾನೆ, ಅವನನ್ನು ಪ್ರೀತಿಸಲ್ಲ, ಅವನನ್ನು ಯಾವಾಗಲೂ ಅಸಡ್ಡೆ ಮಾಡ್ತಾನೆ ಅಂದರೆ ಒಳ್ಳೆಯದು ಸರ್. ಯಾಕಂದರೆ ನೀವು ಈ ಲೋಕದವರಲ್ಲ, ನೀವು ಪರಲೋಕದವರು. ಹಲ್ಲೆಲೂಯಾ. ಎಲ್ಲರೂ ನಿಮ್ಮನ್ನು ಪ್ರೀತಿಸಬೇಕಾಗಿಲ್ಲ. ಜನ ನಿಮ್ಮನ್ನು ಹೇಟ್ ಮಾಡ್ತಾರೆ. ಉಂಗಡೆ ನೇಸಿಕ್ಕಿರ್ತಾರೆ ಅವರು. ನೋಡಿದ್ರಾ? ಯೋಹಾನ ಸುವಾರ್ತೆ 15:19, ಜಾನ್ 15:19, ಯೋಹಾನ ಸುವಿಶೇಷಂ 15:19. ನೀವು ಈ ಲೋಕಕ್ಕೆ ಸೇರಿದವರಾಗಿದ್ದರೆ, ಯಾವ ಲೋಕಕ್ಕೆ? ಭೂಮಿಗೆ. ನೀವು ಈ ಲೋಕಕ್ಕೆ ಸೇರಿದವರಾಗಿದ್ದರೆ ಈ ಲೋಕವು ತನ್ನ ಸ್ವಂತ ಜನರನ್ನು ಪ್ರೀತಿಸುವಂತೆ ನಿಮ್ಮನ್ನು ಪ್ರೀತಿಸುತ್ತಿತ್ತು. ಆದರೆ ನಾನು ನಿಮ್ಮನ್ನು ಈ ಲೋಕದೊಳಗಿಂದ ಆರಿಸಿಕೊಂಡಿದ್ದೇನೆ. ಆದ್ದರಿಂದ ನೀವು ಈ ಲೋಕಕ್ಕೆ ಸೇರಿದವರಲ್ಲ. ಯಾವ ಲೋಕಕ್ಕೆ? ಯು ಆರ್ ನಾಟ್ ಬಿಲಾಂಗ್ ಟು ದಿಸ್ ಪ್ಲಾನೆಟ್. ಅದರಿಂದ ಈ ಲೋಕ ಏನು ಮಾಡುತ್ತೆ? ಆದ ಕಾರಣ ಈ ಲೋಕವು ನಿಮ್ಮನ್ನು ದ್ವೇಷಿಸುತ್ತೆ. உங்க பக்கத்தில் இருக்கிறவங்க உங்களை என்ன பண்றாரு? நேசிக்கிறது இல்லை. உன்னை பார்த்தாவே ஒரு வெறி. எதுக்கு? நீ இந்த உலகத்தில் இருக்கிறவள் கிடையாது, நீங்க ಪರಲೋಕத்தில் இருக்கிறவர்கள். ನೀವೆಲ್ಲ ಯಾರು? ಯಾಕೆ ನಿಮ್ಮನ್ನ ಜನ ದ್ವೇಷ ಮಾಡ್ತಾರೆ? ನಿಮ್ಮ ಸ್ವಂತದವ್ರು ಯಾಕೆ ಹೇಳಮ್ಮ? ನಿಮ್ಮ ತಮ್ಮ ಯಾಕೆ ದ್ವೇಷ ಮಾಡ್ತಾನೆ ಗೊತ್ತಾಯ್ತಾ? ನೀವು ಈ ಲೋಕದವರಲ್ಲ. ಏನಂತ ಹೇಳಿದ್ರೆ ಸ್ವಾಮಿ? ಜೋರಾಗಿ ಹೇಳಿ. ನೀವು ಯಾವ ಲೋಕದವರು? ಯೇಸುವನ್ನ ಪ್ರೀತಿ ಮಾಡ್ತಾ ದ್ವೇಷ ಮಾಡ್ತಾ ಈ ಲೋಕ? ಜೋರಾಗಿ ಹೇಳ್ಬೇಕು. ಹಿಂದೆ ಕೂತವರು ಏನು ಮಾಡಿದ್ರು? ಕಲ್ಲು ತಗೊಂಡು ಏನು ಮಾಡಿದ್ರು? ಯೇಸುವನ್ನ. ಹಾಗಾದ್ರೆ ಈ ಲೋಕ ನಮಗೆ ಸ್ವಂತನಾ?
ಇಲ್ಲ. ನನ್ನ ರಕ್ಷಕನನ್ನೇ ಹೊಡೆದು ಸಾಯಿಸಿದಂಥ ಲೋಕ ಇದು. ಈ ಲೋಕ ನಾನು ಯಾಕೆ ಪ್ರೀತಿಸಬೇಕು? ಇಲ್ಲಿ ಇರೋ ತನಕ ಆತನಿಗಾಗಿ ಜೀವಿಸೋಣ. ಹಲ್ಲೆಲೂಯಾ, ಆಮೆನ್. ಯಾಕಂದ್ರೆ ನೀವು ಈ ಲೋಕದವರಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಆಮೆನ್. ಐ ಸಪರೇಟೆಡ್ ಯು, ಐ ಚೋಸನ್ ಯು. ಸೊ ಒಂದೇ ಮನೆಯಲ್ಲಿ ಏನಂತಾರೆ ಸ್ವಾಮಿ, ಒಂದೇ ಮನೆಯಲ್ಲಿ ತಂದೆಯು ಹೆಂಡತಿಯನ್ನ, ಏನು ಗಂಡನು ಹೆಂಡತಿಯನ್ನ, ಹೆಂಡತಿಯು ಗಂಡನನ್ನ, ಮಕ್ಕಳು ತಂದೆ ತಾಯಿಯನ್ನ ಮಕ್ಕಳು ಅಥವಾ ಅತ್ತೆ ಮಾವ ಅಕ್ಕ ತಂಗಿರು ಏನು ಮಾಡ್ತಾರಂತೆ? ದ್ವೇಷ ಮಾಡ್ತಾರೆ. ಯಾರ ನಿಮಿತ್ತವಾಗಿ? ಯೇಸುವಿನ ನಿಮಿತ್ತವಾಗಿ. ಯಾರ ನಿಮಿತ್ತವಾಗಿ? ಓ, ನೀನು ಆ ಸಭೆಗೆ ಹೋಗ್ಬಿಟ್ಟಿಯಾ, ರಕ್ಷಣೆ ಹೊಂದ್ಕೊಂಡ್ಬಿಟ್ಟಿಯಾ? ದ್ವೇಷ ಮಾಡಲಿ, ಪರವಾಗಿಲ್ಲ. ದ್ವೇಷ ಮಾಡಲಿಲ್ಲ ಅಂದ್ರೇನೆ ಸಮಸ್ಯೆ. ದ್ವೇಷ ಮಾಡಿದ್ರೆ ಒಳ್ಳೇದು. கைகளின் மேலே கேத்தோಣ. ஹல்லேலூயா. அவர் உங்களை நேசிக்கொண்டா இருந்தா தான் ப்ராப்ளம். உங்களை வெறுத்தால் நீங்கள் இந்த உலகத்தில் இருக்கிறவரல்ல, ஆண்டவர் தெரிந்து கொண்ட ಸಂತತಿ, ಪರಲೋಕದವರು ನೀವು. ಎಷ್ಟು ಜನ ಒಪ್ಕೊಳ್ತೀರಮ್ಮ? ನೀವು ಈ ಲೋಕದವರ, ಪರಲೋಕದವರ? ನಿಮ್ಮ ಡೆಸ್ಟಿನೇಷನ್ ಏನು ಹೇಳ್ರಿ? ನಿಮ್ಮ ಡೆಸ್ಟಿನೇಷನ್ ಏನು? ನಿಮ್ಮ ಗುರಿ ಏನು? ಕೈಗಳ ಮೇಲೆ ಕೆತ್ತಿ. ಯಾವುದು ನಮ್ಮ ಡೆಸ್ಟಿನೇಷನ್ನು? ಒಂದು ದಿವಸ ನಾವು ಎಲ್ಲಿಗೆ ಹೋಗ್ತೇವೆ? ಹಾಗಾದ್ರೆ ಇಲ್ಲಿ ಇರಬೇಕಾದ್ರೂ ಯಾವ ಥರ ಜೀವಿಸ್ಬೇಕು ನಾವು? ಹೇಗೆ, ಯಾವ ಥರ ಜೀವಿಸ್ಬೇಕು ನಾವು? ಈ ಲೋಕಕ್ಕೆ ಸ್ವಂತ ಅಲ್ಲ, ನನ್ನ ತಂದೆಯ ಮನೆ ಇದೆ. ಅದಕ್ಕೆ ಜನ ಏನು ಮಾಡ್ತಾರೆ? ನಿಮ್ಮನ್ನ ದ್ವೇಷ ಮಾಡ್ತಾರೆ. ಅದೇ ನೀವು ಅವ್ರ ಥರನೇ ಇದ್ರೆ ಯಾವ ಥರ? ಏನಂತಾರೆ ಸ್ವಾಮಿ, ಅವರ உலகத்தின் ஜனங்கள் போல நீங்க இருந்தா என்ன பண்றாரு அவரு? நேசிக்கிறார். வாங்க உக்காரலாம், பேசலாம், வாமா. அந்த கதை இந்த கதை, ரஜினிகாந்த் ஜெயலலிதா ಅವರು ಕತೆ பேசினா நீங்க ரொம்ப நல்லவர். ಯೇಸುவை ಪತ್ತಿ பேசினானா, ಯೇಸುವಿನ ಬಗ್ಗೆ ಮಾತಾಡಿದ್ರೆ ಏನಾಗ್ತೀಯಾ? ನೀವು ಅವ್ರ ಥರನೇ ಕುಡ್ಕೊಂಡು ಮಾಡಿಕೊಂಡು ಮಜಾ ಮಾಡಿಕೊಂಡು ಬಾರ್ಗೆ ಹೋಗ್ಕೊಂಡು ಅವ್ರ ಥರ ಇದ್ರೆ ಜನ ನಿಮ್ಮನ್ನೇನು ಮಾಡ್ತಾರೆ? ಪ್ರೀತಿಸ್ತಾರೆ. ಆದರೆ ನಾವು ಈ ಲೋಕದವರಲ್ಲ. ನಮ್ಮನ್ನು ದ್ವೇಷ ಮಾಡಿದ್ರು ಪರವಾಗಿಲ್ಲ, ನನ್ನನ್ನು ಪ್ರೀತಿಸುವ ಆತನೊಬ್ಬ ಇದ್ದಾನೆ. ಕೈಗಳನ್ನು ಮೇಲೆ ಕೆತ್ತೋಣ. ಆತನನ್ನು ಕೈ ಬಿಡೋದಿಲ್ಲ. ನನ್ನ ಲೋಕ ಪರಲೋಕ, பரலோகமே உம்மை துதிப்பதா, கர்த்தாவே அங்கே வாழ்கிறீ, உம் ஆலயத்தில் கர்த்தாவே எழுந்தருடு. துதிக்கிறோம், சொல்லுங்க. ராகா கூடி துதிக்கிறோம். அல்லேலூயா. துதியும் மகிமும் மகிமையெல்லாம் உமக்கே செலுத்துகிறோ. துதியும் கனமும் மகிமையெல்லாம் உமக்கே. பரிசுத்தர் பரிசுத்தர் பரலோக தேவன் பரிசுத்தர். ಯೇಸುವಿಗೆ ಮಹಿಮೆಯಾಗಲಿ, ಯೇಸುವಿಗೆ ಮಹಿಮೆಯಾಗಲಿ. ದೇವನ್ ಪರಿಶುದ್ಧ. ನೀವೆಲ್ಲಿ ತನಕ ಅವ್ರ ಥರ ನಡ್ಕೊಳ್ತಿರೋ ಅವ್ರು ನಿಮ್ಮನ್ನೇನು ಮಾಡ್ತಾರೆ? ಹೇಳ್ರಿ ಹೇಳ್ರಿ. உலக பிரகாரம் நடந்துಕೊಂಡ உலகத்தின் ஜனங்களை என்ன செய்வார்? நேசிக்கிறார். ಆದರೆ ಒನ್ಸ್ ಯು ಆರ್ ಚೋಸನ್, ನೀವು ಸಪರೇಟೆಡ್, ನೀವು ಆರಿಸಲ್ಪಟ್ಟವರು. ಏನಂತ ಹೇಳಿದ್ರೆ, ಸ್ವಾಮಿ ನಾನು ನಿಮ್ಮನ್ನು ಈ ಲೋಕದೊಳಗಿಂದ ಆರಿಸಿಕೊಂಡಿದ್ದೇನೆ. ಯಾರಿಗೆ ಬೇಕು ನಾವೀಗ? ನೀವು ಯಾರಿಗೆ ಬೇಕು? ನೀವು ಯಾರಿಗೆ ಸಂಬಂಧಪಟ್ಟವರು? ಕೈಗಳ ಮೇಲೆ ಕೆತ್ತಿ. ನೀವು ಯಾರಿಗೆ ಸಂಬಂಧಪಟ್ಟವರು? whom to you are belong? ಜೀಸಸ್ ಅಲೋನ್. ಬರೇ ಜೀಸಸ್ ಅಲ್ಲ, ಜೀಸಸ್ಗೆ ಮಾತ್ರನೇ. ಹಲ್ಲೆಲೂಯಾ, ಆಮೆನ್.
ಹಾಗಾದರೆ ಈ ಲೋಕ ಏನು ಮಾಡತ್ತೆ? ನಿಮ್ಮನ್ನು ದ್ವೇಷ ಮಾಡತ್ತೆ. ನಾವು JP ನಗರದಲ್ಲಿದ್ವಿ. ಚಿಕ್ಕ ಮನೆಯೊಳಗಡೆನೇ ಬಾವಿ. ಜೋರಾಗಿ ಪ್ರಾರ್ಥನೆ ಮಾಡ್ತಿದ್ವಿ. ನಮ್ಗೆ ಅವಾಗ ರಕ್ಷಣೆ ಹೊಂದಿಕೊಂಡ ಹೊಸದು. ಅವ್ರೇನು ಮಾಡಿದ್ರು? ನಮ್ಮ ಮನೆಯೇ, ಅವ್ರ ಮನೆಯಿಂದನೇ ನಮ್ಮನ್ನೇನು ಮಾಡಿದ್ರು? ಖಾಲಿ ಮಾಡಿಸ್ಬಿಟ್ರು. ನಾವೇನು ಮಾಡಿದ್ವಿ ತಪ್ಪು? ಬರೀ ಏನು ಮಾಡ್ತಿದ್ವಿ? ಪ್ರಾರ್ಥನೆ ಮಾಡ್ತಿದ್ವಿ. ಓನ್ಲಿ ಪ್ರೇಯರ್ ವಿ ಆರ್ ಡೂಯಿಂಗ್. ಮನೆಯೇ ಏನು ಮಾಡಿದ್ರು? ಖಾಲಿ ಮಾಡಿಸೋದು. ಹಲ್ಲೆಲೂಯಾ. ನಾವು ಒಂದು ಮಾತು ಹೇಳ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ಲೋಕ ನಿಮ್ಮನ್ನು ದ್ವೇಷ ಮಾಡುತ್ತೆ. ಉಲಗಂ ಉಂಗಳೆ ನೇಸಿಕಾದು. ಯಾಕಪ್ಪ ಇವು ನನ್ನ ಪ್ರೀತಿಸಲ್ಲ ಅನ್ಕೋಬೇಡಿ, ಒಳ್ಳೆಯದೇ. ಲೋಕ ನಿಮ್ಮನ್ನು ದ್ವೇಷ ಮಾಡುತ್ತೆ. ಯಾಕಂದರೆ ದ್ವೇಷ ಮಾಡಿದ್ದಾರೆ ಅಂದರೆ ನೀವು ದೇವರಿಗೆ ಸಂಬಂಧಪಟ್ಟವರು. ಹಲ್ಲೆಲೂಯಾ, ಆಮೆನ್. ಅಪೊಸ್ತಲರ ಕೃತ್ಯಗಳು 8:1 ವಾಕ್ಯ. ವಿಪರೀತವಾದ ಹಿಂಸೆ ಸಭೆಗೆ, ಪರ್ಸಿಕ್ಯೂಷನ್ ಸಭೆಗೆ ಏನಾಯ್ತು ನೋಡು. ಸ್ಟೇಫನನ ಕೊಲೆಗೆ ಸೌಲನ ಸಮ್ಮತಿ ಇತ್ತು. ಕೆಲವು ಭಕ್ತರು ಸ್ಟೇಫನನನ್ನು ಏನು ಮಾಡಿದರು? ಸಮಾಧಿ ಮಾಡಿದರು. ಅವರು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು. ಯೆರೂಸಲೇಮಿನಲ್ಲಿದ್ದ ವಿಶ್ವಾಸಿಗಳ ಸಮುದಾಯವನ್ನು ಹಿಂಸಿಸಲು ಯೆಹೂದ್ಯರು ಅಂದೇ ಆರಂಭಿಸಿ ಅವರನ್ನು ಬಹಳವಾಗಿ ಸಂಕಟಪಡಿಸಿದರು. ಆಮೇಲೆ ಆ ಸಭೆಯನ್ನು ನಾಶ ಮಾಡಲು ಏನು ಮಾಡೋದಕ್ಕೆ? ಸಭೆಯನ್ನು ಏನು ಮಾಡೋದಕ್ಕೆ? ಸಭೆಯನ್ನು ಒಡೆಯೋದಿಕ್ಕೆ, ಸಭೆಯನ್ನು ನಾಶ ಮಾಡುವುದಕ್ಕೆ, ಸಭೆಯಲ್ಲಿರ್ಕಿற ಜನಗಳೇ ಚೆದರಿக்கிறதுக்காக, ವಿರட்டுறதுக்காக ಸೌಲ್ ಎಳೆಂಬಿನಾನ್. ಯಾರಿದ್ರು? ಏನಂತ? ಸೌಲನು ಮನೆಗಳಿಗೆ ನುಗ್ಗಿ ಗಂಡಸರನ್ನು ಹೆಂಗಸರನ್ನು ಎಳೆದೊಯ್ದು ಸೆರೆಮನೆಗೆ ಹಾಕಿದನು. ವಿಶ್ವಾಸಿಗಳೆಲ್ಲ ಯೆರೂಸಲೇಮನ್ನು ಬಿಟ್ಟು ಹೋದರು. ಅಪೊಸ್ತಲರು ಮಾತ್ರ ಅಲ್ಲೇ ಇದ್ದರು. ವಿಶ್ವಾಸಿಗಳು ಯೂದಾಯ ಮತ್ತು ಸಮಾರ್ಯದ ಬೇರೆ ಬೇರೆ ಸ್ಥಳಗಳಿಗೆ, ಬಿಕಾಸ್ ಆಫ್ ದ ಪರ್ಸಿಕ್ಯೂಷನ್ ಬ್ರದರ್. சபைக்கு வந்த உபதிரவங்களினாலே ஜனங்கள் என்னாச்சு? தேவ ஜனங்கள் சதறி ஓடி போயிட்டார். ಸಭೆಗಳನ್ನ ಏನು ಮಾಡಿದ್ರು? ನಾಶ ಮಾಡಿದ್ರು. ಕ್ರೈಸ್ತರ ಮಾರ್ಗ ಅಷ್ಟು ಈಸಿ ಅಲ್ಲ ಸರ್. ಆಮೆನ್. ಕ್ರಿಶ್ಚಿಯಾನಿಟಿ ಇಸ್ ನಾಟ್ ಎ ರಿಲಿಜನ್. ಹಲ್ಲೆಲೂಯಾ. ಕ್ರಿಶ್ಚಿಯಾನಿಟಿ ಈಸ್ ಎ ರೆವಲೇಷನ್ ಆಫ್ ಗಾಡ್. ಕ್ರೈಸ್ತತ್ವ ಅಂದರೆ ಏನು? ಕ್ರಿಶ್ಚಿಯಾನಿಟಿ ಅಂದ್ರೆ ಏನು? ಅದು ಜಾತಿ ಅಲ್ಲ, ಧರ್ಮ ಅಲ್ಲ. ನೀನು ಕೇಕ್ ತಿನ್ನೋದಕ್ಕಲ್ಲ ಇರೋದು, ಕ್ರಿಸ್ಮಸ್ ಮಾಡೋದಕ್ಕಲ್ಲ ಇರೋದು. ಕ್ರಿಶ್ಚಿಯನ್ಸ್ ಇರೋದು ಯಾಕೆ? ಕ್ರಿಸ್ಮಸ್ ಮಾಡೋದಕ್ಕಲ್ಲ, ಪ್ರತಿ ದಿವಸ ದೇವರೊಂದಿಗೆ ನಡೆದಾಡೋದಕ್ಕೋಸ್ಕರ. ಹಲ್ಲೆಲೂಯಾ. ದೇವರ ಪ್ರಕಟಣೆಗಳನ್ನು ಹೊಂದೋದಕ್ಕೋಸ್ಕರ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಸಭೆ ಏನಾಯ್ತು? ಸಭೆಯನ್ನ ಇಚ್ಚಿ ಒಡಕೆ ಪಟ್ಟದು. ಎಲ್ಲ ಸುಗಮವಾಗಿದೆಯಾ ಹಾದಿ? ಎಲ್ಲ ಇಲ್ಲ. ಇಲ್ಲಿ ಈ ಸಭೆಗೆ ಇಬ್ಬರು ಎದ್ರು, ಇಲ್ಲಿಂದ ಈ ಸಭೆಗೆ ಇಲ್ಲಿಂದ ಇಬ್ಬರು ಎದ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಕರ್ಕೊಂಬಂದಿದ್ರು ಪೊಲೀಸವ್ರನ್ನ. ದೇವರು ಯುದ್ಧ ಮಾಡ್ತಾನೆ, ದೇವರು ಯುದ್ಧ ಮಾಡ್ತಾನೆ. ನಾವು ಯಾರ ಬಗ್ಗೆನೂ ಏನು ಮಾತಾಡಲಿಲ್ಲ, ಯಾವ ಪೊಲೀಸರ ಹತ್ರನೂ ಹೋಗಲಿಲ್ಲ. ದೇವರೇ ಯುದ್ಧ ಮಾಡ್ದ. ಆಮೇನ್. ಕೈಗಳನ್ನು ಮೇಲೆ ಕೆತ್ತಿ. ನಿಮ್ಮ ವಿರುದ್ಧವಾಗಿ ಜನಗಳು ಎದ್ರೆ ಮಾತಾಡಲೇಬೇಡಿ, ಪ್ರಾರ್ಥನೆ ಮಾಡಿ ಅಷ್ಟೇ. ಯುದ್ಧವು ಕರ್ತನದು, ಜಯವು ನಮ್ಮದು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ, ಜೀವ ನೀಡುವ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ಕೋಟಿ ಕೋಟಿ ಸ್ತೋತ್ರ. ಎಂದೆಂದಿಗೂ ಸ್ತೋತ್ರ. ನಂಬಿಕಸ್ತನು, ನಮ್ಮನ್ನು ಕಾಯುವನು. ಆಮೆನ್, ಆಮೆನ್. ಕಸ್ತನು
ಜೀವನಿಂದ ಅಭಿಷೇಕ ಮಾಡುವನು. ಹೇಳ್ರಿ ಅಲ್ಲ, ಅಭಿಷೇಕ ಮಾಡುವನು, ಜಯ ಕೊಡುವ. ಆಮೆನ್. ಜೀವ ನೀಡುವ ಯೇಸುರಾಜನಿಗೆ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ. ಯು ಆರ್ ಬಾರ್ನ್ ಟು ಸಫರ್ ಫಾರ್ ಜೀಸಸ್. ಎಷ್ಟು ಜನ ನಂಬ್ತೀರಾ ಇದನ್ನು? ನಾವು ಹುಟ್ಟಿದ್ದೇ ಯೇಸುವಿಗೋಸ್ಕರ, ಕಷ್ಟಗಳನ್ನು ಅನುಭವಿಸೋದಕ್ಕೋಸ್ಕರ. ತುಯರங்களை ಅನುಭವಿக்க வேண்டும் ಯೇಸುவுக்காக. ಮತ್ತಾಯ 10:22 ತೆಗೆದುಕೊಳ್ಳಿ. ಮ್ಯಾಥ್ಯೂ 10:22, ಮತ್ತಾಯ ಸುವಿಶೇಷಂ 10:22. ನೀವು ನನ್ನನ್ನು ಹಿಂಬಾಲಿಸುವುದರಿಂದ ಜನರೆಲ್ಲರೂ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ಎಸ್, ನೀವು ನನ್ನನ್ನು ಹಿಂಬಾಲಿಸುವುದರಿಂದ ಜನರೆಲ್ಲರೂ ನಿಮ್ಮನ್ನು ದ್ವೇಷಿಸುತ್ತಾರೆ. ಆದರೆ ಭಯಪಡಬೇಡಿ, ಕಡೆಯವರೆಗೂ ತಾಳಿಕೊಳ್ಳುವವನು, ಆ ಹಿಂಸೆಯನ್ನು ಸಹಿಸಿಕೊಳ್ಳುವವನು, ಆ ದ್ವೇಷವನ್ನು ಸಹಿಸಿಕೊಳ್ಳುವವನು, ಆ ಉಪದ್ರವಗಳನ್ನು ಸಹಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ಯಾರು ಏನೇ ಮಾಡಲಿ ಪರವಾಗಿಲ್ಲ, ನಾನು ಯೇಸುವಿಗೋಸ್ಕರ ಜೀವಿಸ್ತೇನೆ. ನನ್ನಲ್ಲಿ ಯೇಸು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯ. ಈ ತೀರ್ಮಾನಕ್ಕೆ ನೀವು ಬಂದರೆ ರಕ್ಷಣೆ ಹೊಂದಿಕೊಳ್ತೀರ. ஆமென். என்ன சொன்னாரு? என்னை பின்பற்றுறதுனாலே இந்த உலகம் உன்னை வெறுக்குது. கடைசி மட்டும் தாழ்மையோடு இருக்கிறவன் ரட்சிப்படைவான். You should suffer. ಆಮೆನ್. ಈ ಸೇವಕರನ್ನ ಸಾಯಿಸಿದ ಅರ್ಥ ಏನು? ದೇವರು ಸಭೆಯನ್ನು ಹಿಂಸೆ ಪಡಿಸುವಂಥವರ ಕೈಗೆ ಒಪ್ಪಿಸ್ಕೊಡ್ತಾನೆ ದೇವರು. ನೀತಿಯ ನಿಮಿತ್ತ ಹಿಂಸೆ ಪಡುವವರು ಧನ್ಯರು. ಮತ್ತಾಯ 5:10, ಮ್ಯಾಥ್ಯೂ 5:10. ಏನಂತಿದೆ? ನೀತಿಯ ನಿಮಿತ್ತ ಹಿಂಸೆ ಪಡುವವರು ಬ್ಲೆಸ್ಡ್ ಆರ್ ದೇ ವಿಚ್ ಆರ್ ಪರ್ಸಿಕ್ಯೂಟೆಡ್ ಫಾರ್ ರೈಚಸ್ನೆಸ್ சேக், ஃபார் தேர் இஸ் த கிங்டம் ஆஃப் ஹெவன். தமிழ் என்ன இருக்குது? நீதியின் நிமித்தம் துன்பப்படுபவர்கள் பாக்கியவான்கள், பரலோக ராஜ்யம் அவர்களுடையது. ನೀತಿಯ ನಿಮಿತ್ತ. ನೀತಿ ಅಂದ್ರೆ ಏನು ಸರ್? ಇಂಗ್ಲೀಷಲ್ಲಿ ಏನಂತಾರೆ? ರೈಚಸ್ನೆಸ್. ಏನಂತ ಈ ನೀತಿ ಅಂದ್ರೆ ಏನು? ನೀತಿ ಅಂದ್ರೆ ಏನಪ್ಪ ಹೇಳ್ರಿ ನೋಡೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ರೈಚಸ್ನೆಸ್? ನೀತಿ ಅಂದ್ರೆ ಏನು? ಒಳ್ಳೆಯದನ್ನು ಮಾಡಿದ್ರೆ, ಧರ್ಮ ಕಾರ್ಯಗಳನ್ನು ಮಾಡಿದ್ರೆ ನಾವು ಕೆಟ್ಟವರಾಗಿದ್ವಿ. ಹಿಂದೇನಾಗಿದ್ವಿ? ನಾವು ಕೆಟ್ಟವರಾಗಿದ್ವಿ. ಆದರೆ ಇವಾಗೇನಾಗಿದ್ದೇವೆ? ನೀತಿವಂತರಾಗಿದ್ದೇವೆ. ನೀತಿವಂತರು ಅಂದ್ರೇನು? ನಾವು ಯಾರೂ ಕೂಡ ನಮ್ಮ ಸ್ವಂತ ಕೃತ್ಯಗಳಿಂದ ನೀತಿವಂತರಾಗಲಿಲ್ಲ. ದಾನ ಧರ್ಮ ಮಾಡೋದು, ಅನ್ನದಾನ ಮಾಡೋದು, ಬಟ್ಟೆ ಕೊಡೋದು, ಇದರಿಂದ ನೀತಿವಂತರಾಗಲಿಲ್ಲ. ದೇವರ ವಾಕ್ಯ ಏನಂತ ಹೇಳುತ್ತೆ? ನಾವು ಯೇಸುವನ್ನು ನಂಬಿದ್ದರಿಂದ ನೀತಿವಂತರಾಗಿದ್ದೇವೆ. ಯೇಸುವನ್ನು ನಂಬಿದ್ದೀರ? ಯೇಸುವನ್ನು ಕೈಗಳನ್ನು ಮೇಲೆ ಕೆತ್ತಿ. ನಾವು ನೀತಿವಂತರಾಗಿದ್ದು ಯಾವುದರಿಂದ? ಯೇಸುವಿನ ಕೃಪಾಧಾರವಾದ ರಕ್ತದಿಂದ. ಯಾವುದರಿಂದ? ಕೃಪಾಧಾರವಾದ ರಕ್ತದಿಂದ. ಬಿಕಾಸ್ ವಿ ಬಿಲೀವ್ ಜೀಸಸ್, ವಿ ಬಿಕಮ್ ರೈಚಸ್ ಪೀಪಲ್. ಹಲ್ಲೆಲೂಯಾ. ಈಗ ನೀತಿಯ ನಿಮಿತ್ತ, ಆಮೆನ್, ಎಷ್ಟೇ ಕಷ್ಟ ಬರಲಿ ಒಳ್ಳೆಯದನ್ನೇ ಮಾಡಿಕೊಂಡು, ನೀತಿಯನ್ನೇ ನಡೆಸ್ಕೊಂಡು, ಧರ್ಮ ಕಾರ್ಯಗಳನ್ನೇ ಮಾಡಿಕೊಂಡು, ಆ ಕಡೆ ಈ ಕಡೆ ಹೋಗದೆ, ಅವನು ಕೆಟ್ಟದ್ದು ಮಾಡ್ದ, ನನಗೆ ನಾನು ಮಾಡಬಾರ್ದು. ಅವನು ನನ್ನನ್ನು ಬೈದ, ನಾನು ಬೈಬಾರ್ದು.
ಅವನನ್ನ ವಿರುದ್ಧವಾಗಿ ನಿಂತ್ಕೊಂಡ, ನಾನು ನಿಂತ್ಕೊಳ್ಳಬಾರ್ದು. ಅದೇ ನೀತಿ. ಹಲ್ಲೆಲೂಯಾ. ಅವನು ನನಗೆ ಏನೇ ಬೇಕಾದ್ರೂ ಮಾಡಲಿ, ಬೇರೆಯವರು, ನಾವು ಅದನ್ನು ಮಾಡಕ್ಕೆ ಹೋಗ್ಬಾರ್ದು. ವಿ ಶುಡ್ ನಾಟ್ ಅಪೋಸ್ ದಮ್. ತಿರ್ಗಾ ಅದನ್ನು ವಾಪಸ್ ಮಾಡಕ್ಕೆ ಹೋಗಬೇಡಿ. திரும்பி அதை செய்ய போகாதீங்கள். அவன் எனக்கு கண்ணு ஒரு கண்ணுக்கு அடிச்சா நான் இன்னொரு கண்ணை அடிக்கிறேன். அதெல்லாம் ஆண்டவருடைய வார்த்தை. செய்யக்கூடாது. ಎಷ್ಟು ಕಷ್ಟ ಬರಲಿ ತಡ್ಕೊಳ್ಳೋಣ. ಸಭೆ ಹೊಡೆದಾಕ್ಲಿ. ಸಭೆ ವಿರುದ್ಧವಾಗಿ ನಿಂತ್ಕೊಳ್ಳಿ. ಹಿಂಸೆ ಪಡಿಸ್ಲಿ. ಉಪದ್ರವಗಳನ್ನು ಪಡಿಸ್ಲಿ. ಆದರೆ ಪರಲೋಕ ರಾಜ್ಯ ನಮ್ಮದು. ಸಹಿಸಿಕೊಳ್ಳುವಂಥವನಿಗೆ ಪರಲೋಕ ರಾಜ್ಯ ನಮ್ಮದು. ಸಹಿತುಕೊಳ್ಳ வேண்டும். ಹಲ್ಲೆಲೂಯಾ. ಸಹಿಸಿಕೊಳ್ಳುವಂಥವನಿಗೇನಂತೆ? ಪರಲೋಕ ರಾಜ್ಯ. ಆಮೆನ್. ಯಾವುದು ಉತ್ತಮವಾದದ್ದು? ನೀವು ಸಹಿಸಿಕೊಂಡಂಥ ಬಾಧೆಗಳ ಇಲ್ಲ ಪರಲೋಕವ? ಯಾವ್ದಮ್ಮ? பெரிதானது? நீங்க பட்ட ಬಾಧೆಗಳ ಇಲ್ಲ ಪರಲೋಕಮ? ಕೈಗಳನ್ನು ಮೇಲೆ ಕೆತ್ತಿ, ತಂದೆ, ನೀತಿಯ ನಿಮಿತ್ತ ಹಿಂಸೆ ಪಡುವವರಾದ ನಾವು ಧನ್ಯರು. ಯಾಕಂದ್ರೆ ಪರಲೋಕ ರಾಜ್ಯವು ನಮ್ಮದು. ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ, ನಿಮ್ಮನ್ನು ಘನಪಡಿಸ್ತೇವೆ. ಎಲ್ಲ ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡೋಣ. ಸಂಡೇ ಸ್ಕೂಲ್ಗೆ ಮಕ್ಕಳನ್ನು ಕಳಿಸ್ಕೊಡಿ. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ನೀತಿಯ ನಿಮಿತ್ತ ಹಿಂಸೆಯನ್ನು ಸಹಿಸಿಕೊಳ್ಳುವವನು ಭಾಗ್ಯವಂತನು, ಪರಲೋಕ ರಾಜ್ಯವು ಅವನದು. ನೀತಿ ನಿಮಿತ್ತಂ துன்பங்களை சகித்துக் கொள்பவன் பாக்கியவான், பரலோக ராஜ்யம் அவனுடையது. For the sake of righteousness, who tolerate persecution, the kingdom of heaven belongs to them. Hallelujah. ಯೇಸುವಿಗೆ ಮಹಿಮೆ ಸಲ್ಲಿಸೋಣ. ನನ್ನ ರಕ್ಷಕ ಅದೇ ಹಾದಿಯಲ್ಲಿ ಹಾದು ಹೋದ. ಆದರೆ ಇವತ್ತು ಆತನ ನಾಮ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ. ಸ್ವರ್ಗ, ಮತ್ಸ್ಯ, ಪಾತಾಳದಲ್ಲಿ ಇರುವಂತ ಎಲ್ಲರೂ ಆತನ ನಾಮಕ್ಕೆ ಅಡ್ಡ ಬಿದ್ದು ಆತನನ್ನ ಸ್ತೋತ್ರ ಮಾಡ್ತಾರೆ. ಆತನೇ ಕರ್ತನೆಂದು ಪ್ರತಿಜ್ಞೆ ಮಾಡ್ತಾರೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಯಾಕಂದ್ರೆ ಆತನು ಶಿಲುಬೆಯ ಭಾರವನ್ನು ಹೊರುವಷ್ಟು ವಿಧೇಯನಾದ. சிலுவையை சுமக்கிறதுக்கு அவர் தன்னை ஒப்பு கொடுத்தார். மனுஷனாய் இருக்கும்போது தன்னையே தாழ்த்தினார். ரிசல்ட் என்ன சார்? பிதாவாகிய தேவன் இயேசுவின் நாமத்தை உயர்த்தினார். எல்லா நாமத்துக்கும் ಮೇಲಾன ನಾಮಂ ಯೇಸುವಿನ ನಾಮಂ ಎಂದು. ಇವತ್ತು ನಾವು ಕೂಡ ಆ ಹಿಂಸೆಗಳನ್ನು ಸಹಿಸಿಕೊಂಡಿದ್ದಾದರೆ, ತದ್ವಿರುದ್ಧವಾಗಿ ಮಾತಾಡದೇ ಇದ್ರೆ, ಮೌನವಾಗಿದ್ರೆ, ಪರಲೋಕ ರಾಜ್ಯ ನಿಮ್ಮದು, ಪರಲೋಕ ರಾಜ್ಯ ನಮ್ಮದು. ಹಲ್ಲೆಲೂಯಾ. ಎಂಥ ವಾಕ್ಯಗಳನ್ನು ಹೇಳ್ತಾರೆ. ನೀವು ನನ್ನನ್ನು ಹಿಂಬಾಲಿಸುವುದರಿಂದಲೇ ಈ ಲೋಕ ನಿಮ್ಮನ್ನು ದ್ವೇಷ ಮಾಡುತ್ತೆ. நீங்கள் என்னை பின்பற்றதனாலே இந்த உலகம் உங்களை பகைக்கிறது. ಹಲ್ಲೆಲೂಯಾ. ಒಂದೇ ಮನೆಯಲ್ಲಿ ಅನೇಕ ಪಕ್ಷಪಾತ, ತಾರತಮ್ಯ ಯಾಕೆ ಬರುತ್ತೆ ಗೊತ್ತಾ? ನೀನು ಯೇಸುವನ್ನು ನಂಬಿದ್ಯಾ? ನಿಮ್ಮ ಮನೆಯವರು ಯಾರಾದರೂ ನಂಬಿಲ್ಲ ಅಂದ್ರೆ ನಿಮ್ಮನ್ನು ನೋಡಿದ್ರೆ ದ್ವೇಷ ಮಾಡ್ತಾರೆ. ಭಯಪಡಬೇಡಿ, ಎದುರ್ಕೊಳ್ಬೇಡಿ, ಚಿಂತೆಗೊಳಗಾಗಬೇಡಿ. ಹಲ್ಲೆಲೂಯಾ. ಪರಲೋಕ ರಾಜ್ಯ ನಿಮ್ಮದು. ಕರ್ತನ ನಾಮಕ್ಕೆ ಮಹಿಮೆ ಸಲ್ಲಿಸೋಣವಾ. ಕೈಗಳನ್ನು ಮೇಲೆ ಕೆತ್ತಿ ನಿಮ್ಮನ್ನು ಆರಾಧಿಸುತ್ತೇವೆ ಯೇಸುವೇ. ನಿಮಗೊಬ್ಬರಿಗೆ ಮಹಿಮೆ, ಎಲ್ಲ ಸ್ತುತಿಯು ಆರಾಧನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Thank you, Holy Spirit, the sweet presence of God. Tande Deva, Nan Sarva Neenayya.
ನೀನಿದ್ದರೆ ನಮಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀವಿದ್ದರೆ ನಮಗೆ ಸಾಕು. ನನ್ನ ಪ್ರಾಣ ನಿಮ್ಮನ್ನಾರಾಧಿಸುವೆ, ನಿಮ್ಮನ್ನಾರಾಧಿಸುವೆ. ನನ್ನ ಜೀವವೇ ನಿಮ್ಮನ್ನಾರಾಧಿಸುವೆ, ನನ್ನ ಸ್ನೇಹವೇ ನಾರಾಧಿಸುವೆ. ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ಪರಮ ಸುಖವು. ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀವಿದ್ದರೆ ನಮಗೆ ಸಾಕು. ತಂದೆ ದೇವಾ ನಮ್ ಸರ್ವ ನೀನಯ್ಯ, ನೀವಿದ್ದರೆ ನಮಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಚೇನಿಗಿಂತ ನಿನ್ನ ಪ್ರೀತಿಯಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಚೇನಿಗಿಂತ ನಿನ್ನ ಪ್ರೀತಿಯಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು. ತಂದೆ ದೇವಾ ನಮ್ಮ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀವಿದ್ದರೆ ನಮಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀವಿದ್ದರೆ ನಮಗೆ ಸಾಕು. ನೀವಿದ್ದರೆ ನಮಗೆ ನಿನ್ನ ಪ್ರೀತಿ ವರ್ಣಿಸಲು ನಮ್ಮಿಂದ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ನನ್ನ ಬದುಕು ಸಾಲದ. ಕೈಗಳನ್ನು ಮೇಲೆ ಕೆತ್ತಿ. ತಂದೆ ದೇವಾ ನನ್ನ ಆನಂದವೇ ನಿರ್ಮಡಿಲಲ್ಲಿ ನಮಗೆ ಸುಖವು. ತಂದೆ ದೇವಾ ನಮ್ಮ ಆನಂದವೇ ನಿಮ್ಮಡಿಲಲ್ಲಿ ನಮಗೆ ಸುಖವು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀವಿದ್ದರೆ ನಮಗೆ ಸಾಕು. ತಲೆ ಮೇಲೆ ಕೈ ಇಟ್ಕೊಳ್ಳಿ. ನೀವು ಈ ಲೋಕದವರು ಅಲ್ಲವರಾದ್ದರಿಂದ ಈ ಲೋಕವು ನಿಮ್ಮನ್ನು ದ್ವೇಷಿಸುತ್ತೆ. ನಾನು ಈ ಲೋಕದೊಳಗಿಂದ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ.
ಈ ಲೋಕವು ನನ್ನನ್ನು ಪ್ರೀತಿಸಲಿಲ್ಲ, ಹಾಗೆಯೇ ನಿಮ್ಮನ್ನು ಪ್ರೀತಿಸೋಲ್ಲ. ಪ್ರೀತಿ ಮಾಡುವಂತ ತಂದೆ ಒಬ್ಬ ಇದ್ದಾನೆ. ನೀತಿಯ ನಿಮಿತ್ತ ಹಿಂಸೆಗೆ ಒಳಗಾದವನು ಧನ್ಯನು, ಪರಲೋಕ ರಾಜ್ಯವು ಅವನದು. நீதி நிமித்தம் துன்பத்துக்கு போனவன் பாக்கியவான், பரலோக ராஜ்யம் அவனுடையது. ಸೊ ಸೀಕ್ ಜೀಸಸ್ ಮೋರ್ ಅಂಡ್ ಮೋರ್. ಯೇಸುವನ್ನ ತುಂಬ ಪ್ರೀತಿಸಿ. ಯೇಸುವೇ ನಮ್ಮ ಅವಶ್ಯಕತೆಯಾಗಲಿ, ನಮ್ಮ ಅನಿವಾರ್ಯತೆ ಎಲ್ಲ ಯೇಸುವೇ ಆಗಲಿ. ಅವರ್ ಸಫಿಷಿಯನ್ಸಿ ಎಫಿಷಿಯನ್ಸಿ ಈಸ್ ಜೀಸಸ್. ನೀವು ಈ ಲೋಕವನ್ನು ಪ್ರೀತಿಸೋದಾದ್ರೆ, ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನೀವು ಸಪ್ರೇಟ್ ಆಗಿದ್ರೆ, ನೀವೊಂಥರ ವ್ಯಕ್ತಿತ್ವನೇ ಬೇರೆ ಥರ ಇದ್ರೆ ಜನ ನಿಮ್ಮನ್ನು ದ್ವೇಷ ಮಾಡ್ತಾರೆ. ಅದು ಒಳ್ಳೇದೇ. ನೀವು ಅವ್ರ ಥರನೇ ನಡ್ಕೊಂಡ್ರೆ ನಿಮ್ಮನ್ನು ಪ್ರೀತಿಸ್ತಾರೆ. ನಮ್ಗದು ಬೇಕಾಗಿಲ್ಲ. ನನಗೆ ಈ ಲೋಕ ಪ್ರೀತಿಸೋದು ಬೇಡ. ನನ್ನ ಯೇಸು ಪ್ರೀತಿಸ್ತಾನೆ, ನನ್ನ ಯೇಸು ಪ್ರೀತಿಸ್ತಾನೆ. ಆತನ ಪ್ರೀತಿಗಿಂತ ಬೇರೆ ಪ್ರೀತಿ ಯಾವುದಿದೆ? ನಿನ್ನ ಅಣ್ಣ ತಮ್ಮ ಅಕ್ಕ ತಮ್ಮ ಪ್ರೀತಿಸ್ತೇ ಇರ್ಬೋದು, ಯೇಸು ಪ್ರೀತಿಸ್ತಾರೆ. ಯಾಕಂದ್ರೆ ನೀನು ಕ್ರಿಶ್ಚಿಯನ್ ಆಗ್ಬಿಟ್ಟೆ, ದೇವ್ರನ್ನ ನಂಬಿದೀಯಾ, ಅದಕ್ಕಾಗಿ ನಿಮ್ಮನ್ನ ತ್ಯಜಿಸಿರ್ಬೋದು, ನಿಮ್ಮ ಜೊತೆ ಮಾತಾಡ್ತಾನೆ ಇಲ್ಲದೆ ಇರ್ಬೋದು. ನೋ ಪ್ರಾಬ್ಲಮ್, ನಾನು ದೇವರೊಂದಿಗೆ ಮಾತಾಡ್ತೇನೆ. ನಿಮ್ಮ ಮೇಲೆ ಯೇಸುವಿನ ರಕ್ತವನ್ನು ನಾನು ಮಾತಾಡ್ತಾ ಇದ್ದೇನೆ. ಶಿಲುಬೆಯ ಸಂದೇಶ ನಂಬಿದವರಿಗೆ ದೈವಶಕ್ತಿ. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಶುಕ್ರವಾರ ಉಪವಾಸ ಪ್ರಾರ್ಥನೆ ಇದೆ, ದಯವಿಟ್ಟು ಬಂದು ಪ್ರಾರ್ಥನೆ ಮಾಡಿ. ಗಾಡ್ ಬ್ಲೆಸ್ ಯು.